ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಸಾಹಿತ್ಯ ಸೌರಭ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಇಂದಿನ ಸಾಹಿತ್ಯ ಸೌರಭ ಕಾರ್ಯಕ್ರಮದಲ್ಲಿ ಸಾಹಿತ್ಯದಲ್ಲಿ ಸಂಸ್ಕೃತಿ ಈ ಕುರಿತು ನಿವೃತ್ತ ಕನ್ನಡ ಪ್ರಾಧ್ಯಾಪಕರು ಹಾಗೂ ಸಾಹಿತಿಗಳಾದ ಡಾ ಜಿನದತ್ತ ಹಡಗಲಿ ಅವರೊಂದಿಗೆ ಮಾತುಕತೆ ಕೇಳುತ್ತೀರಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಶರಣಬಸವ ಚೋಳಿನ್. ಆತ್ಮೀಯ ಕೇಳುಗರೆ, ಸಾಹಿತ್ಯ ಸೌರಭ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮ ಜೊತೆ ಒಬ್ಬರು ಕನ್ನಡ ಪ್ರೊಫೆಸರ್ ಇದ್ದಾರೆ, ಡಾ ಜಿನದತ್ತ ಹಡಗಲಿ ಅವರು. ಜಿನದತ್ತ ಹಡಗಲಿ ಅವರು ದೇವರ ಸಂಘದ ಸಲಹಾ ಸಮಿತಿಯ ಸದಸ್ಯರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಧಾರವಾಡ ಜಿಲ್ಲೆಯ ಗೌರವ ಕಾರ್ಯದರ್ಶಿಗಳು 2 ಸಾರಿ ಇದ್ದಾರೆ. ಜೈನ ಅಧ್ಯಯನ ಪೀಠ ಇದೆ ಕನ್ನಡ ವಿಶ್ವವಿದ್ಯಾಲಯದೊಳಗೆ, ಅಲ್ಲಿ ಕೂಡ ಅವರು ಪದಾಧಿಕಾರಿಗಳಾಗಿದ್ದಾರೆ. ಮುಖ್ಯವಾಗಿ ಜೆಎಸ್ಎಸ್ ಕಾಲೇಜಿನೊಳಗೆ ಅವರು ಪ್ರಾಧ್ಯಾಪಕರಾಗಿ ಹೆಸರು ಮಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಕೇಳುಗರೆ, ಜಿನದತ್ತ ಹಡಗಲಿ ಅವರು ನಾನು ಸ್ವಾಗತ ಮಾಡ್ತೇವೆ. ನಮಸ್ಕಾರ. ನಮಸ್ಕಾರ ಸರ್, ನಿಮಗೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಚೋಳಿನ್ ಸರ್, ತಮಗೂ ಕೂಡ ನಮಸ್ಕಾರ. ಕನ್ನಡದೊಳಗೆ ಭಾವಿಸಿದ ಜನಪದಂ ಅಂತ ಹೇಳಿ ಕವಿರಾಜ ಮಾರ್ಗದಿಂದ ಶುರುವಾದ ನಮ್ಮ ಕನ್ನಡ ಭಾಷೆಯ ಪಯಣ ಈಗ ಆದಿಕವಿ ಪಂಪನಿಂದ ನವೋದಯ ಕಾವ್ಯ, ಬೇಂದ್ರೆ, ಕುವೆಂಪು ಇರಬಹುದು, ಅಂದ್ರೆ ಅಲ್ಲಿಂದ ಮುಂದೆ ನವ್ಯ. ಹೀಗಾಗಿ ಬಹಳ ವೈವಿಧ್ಯಮಯವಾಗಿದೆ. ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ, ನವೋದಯ, ಹೀಗೆ ವೈವಿಧ್ಯಮಯವಾಗಿರುವುದರಿಂದ ಆ ಒಂದು ಇತಿಹಾಸ ತಿಳಿಯುವುದೇ ಒಂದು ರೋಮಾಂಚನಕಾರಿ. ಧಾರ್ಮಿಕ ಕಾವ್ಯಗಂತ ಆದಿಪುರಾಣ ಬಹಳ ಅದ್ಭುತವಾಗಿದೆ. ಕುವೆಂಪು ಅವರ ರಾಮಾಯಣ ದರ್ಶನ ನೋಡಿದ್ರೆ ಅಲ್ಲಿ ನೋಡ್ರಿ ನಿರ್ಲಕ್ಷಿತ ಪಾತ್ರಗಳಿಗೆ ಕೂಡ ಬಹಳ ಮಹತ್ವವನ್ನು ತಂದುಕೊಟ್ಟಾರ. ಅವರು ಮಂಥರೆ ಅಂತ ಪಾತ್ರವನ್ನ ಅವರು ವೈಭವೀಕರಿಸಿದ್ದಾರೆ. ಮುಕ್ತಿಯನ್ನ ದೊರಕಿಸುವಂತ ಕೆಲಸವನ್ನು ರಾಮ ಮಾಡ್ತಾರೆ. ಅಂದ್ರೆ ಇಂಥ ಒಂದು ನಿರ್ಲಕ್ಷಿತ ಪಾತ್ರಗಳನ್ನ ಗೌರವಿಸುವುದೇನಿದೆ ಅಂದ್ರೆ ವೈವಿಧ್ಯಮಯವಾಗಿ ಕಾವ್ಯಗಳನ್ನ, ರಾಮಾಯಣ ಮಹಾಭಾರತಗಳನ್ನ ತಮ್ಮದೇ ಆದ ಶೈಲಿಯೊಳಗ, ಕರ್ನಾಟಕ ಕಥಾಮಂಜರಿ ಕುಮಾರವ್ಯಾಸನ ಭಾರತ ಎಷ್ಟು ಅದ್ಭುತವಾಗಿ ಕುಮಾರವ್ಯಾಸ ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಭಾರತ ಕಣ್ಣಲ್ಲಿ ಕುಣಿಯುವುದಂತ ಹೇಳಿ. ಅಂದ್ರೆ ಹಾಗೆ ಕನ್ನಡವನ್ನ ಅಷ್ಟು ಶ್ರೀಮಂತಗೊಳಿಸಿದಂತವರು ಕುಮಾರವ್ಯಾಸ ಅವರು. ಮುಧೋಳದ ಕವಿ ರನ್ನನ ಗದಾ ಯುದ್ಧ ನೋಡ್ರಿ ದುರ್ಯೋಧನನ ಒಂದು ಹೀರೋ ನಾಯಕನನ್ನಾಗಿ ನೋಡ್ತಾರ ಅವರು. ಅಂದ್ರೆ ದುರ್ಯೋಧನ ತಾಯಿ ಕೇಳ್ತಾನಂತೆ, ತಾಯಿ ಎಲ್ಲ ಹೋಗ್ಬಿಟ್ರು, ನೀನು ಹೋಗ್ಬಿಟ್ರೆ ನಾ ಏನ್ ಮಾಡ್ಲಿ, ಅಲ್ಲ ನಮ್ಮ ಅಣ್ಣ ಧರ್ಮಣ್ಣ ಇದಾನಲ್ಲ ಅಂತ ಹೇಳ್ತಾನೆ. ಧರ್ಮರಾಜ ಇದ್ದಾನಲ್ಲ, ನೀ ಯಾಕೆ ಚಿಂತೆ ಮಾಡ್ತೀನಿ. ಧರ್ಮರಾಜನ ಮೇಲೆ ಅಂತ ಪ್ರೇಮ ಅವನಿಗೆ. ಅಂದ್ರೆ ಧಾರ್ಮಿಕವಾಗಿ ಅಂದ್ರೆ ಸಮಾನತೆಯನ್ನು ಗೌರವ ಕೊಡುವಂತಹ ಧರ್ಮರಾಜನ ಮೇಲೆ ಬಹಳ ಎಲ್ಲಿಲ್ಲದ ಗೌರವ ದುರ್ಯೋಧನಿಗೆ. ಅವನ ವೈರತ್ವ ಏನಿರೋದು ಭೀಮನ ಹಾಗೇನೆ. ಭೀಮ ಮತ್ತು ದುರ್ಯೋಧನ ಯುದ್ಧವನ್ನ ಇಷ್ಟು ಚಂದ ಪ್ರಸಂಗವನ್ನ ತಂದು ಕೊಟ್ಟಿದ್ದಾರೆ. ವೈಶಂಪಾಯನ ಸರೋವರದೊಳಗೆ ಅಡಿಗೆ ಕುಳಿತಿದ್ದು ಅದು ಅಲ್ಲೂ ಕೂಡ ಬೆವರು ಬರ್ತದೆ ಅವಂಗ. ಅಂದ್ರೆ ಈ ಒಂದು ಇಂಥ ಒಂದು ಅದ್ಭುತವಾದ ಸಾಹಿತ್ಯವನ್ನು ನೋಡ್ತಾ ಇದ್ರೆ ನಮ್ಗೆ ಬಹಳ ಸಂತೋಷ ಆಗುತ್ತೆ. ವರ್ಷದ ನಮ್ಮ ಆಕಾಶವಾಣಿ ಸಾಹಿತ್ಯಕ್ಕೂ ಕೂಡ ನಾವು ಸಾಕಷ್ಟು ಕಾಣಿಕೆ ನೀಡಿದ್ವಿ. ಆಕಾಶವಾಣಿ ಜೊತೆಯಲ್ಲಿ 1987 ಅಂದ್ರೆ ನಾನು ಕರ್ನಾಟಕ ಕಾಲೇಜೊಳಗೆ BA ಓದೋವಾಗಿನಿಂದ ಹಿಡ್ಕೊಂಡು ಬಹಳ ಅವಿನಾಭಾವ ಸಂಬಂಧ ಎನ್ನುವಂಥದ್ದಿದೆ ಸರ್ ಆಕಾಶವಾಣಿಗೂ ನನಗ. ಅವಾಗ ಯುವ ವಾರ್ತಾಪತ್ರ ಅಂತ ಬರ್ತಿತ್ತು, ನಡುಮನೆಯಲ್ಲಿ ಅಂತ ಬರ್ತಿತ್ತು, ಆಮೇಲೆ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಬರ್ತಾ ಇದ್ವು. ಅವುಗಳನ್ನೆಲ್ಲ ಕೇಳ್ತಾ ಮತ್ತು ಆಕಾಶವಾಣಿ ನನಗೆ ಅವಕಾಶ ಕೊಟ್ಟಿದ್ರೆ ಹಿನ್ನೆಲೆಯೊಳಗನ ನಾನು ಒಂದು ಉನ್ನತ ಸ್ಥಾನಕ್ಕೆ ಬರಲಿಕ್ಕೆ ಇದು ಸಹಾಯಕವಾಗಿ ನಿಂತ್ಕೋತು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀನಿ ಸರ್. ಯಾಕಂತಂದ್ರೆ ಪ್ರತಿಭೆ ಇರ್ತೈತಿ, ಅವಕಾಶ ಇರಂಗಿಲ್ಲ. ಆ ಸಂದರ್ಭದೊಳಗೆ ಕರ್ನಾಟಕ ಕಾಲೇಜ್ ಬಹಳ ಸಮೀಪ ಆಗ್ತಾ ಇತ್ತು ನಮಗ. ಹಂಗಾಗಿ ಒಂದು ಯುವಾಣಿ ಪ್ರೋಗ್ರಾಮ್ ಅಂತೂ ನಮಗ ಸಾಕಷ್ಟು ಪ್ರೋಗ್ರಾಮ್ ಅನ್ನ ಕೊಡ್ತು. ಆ ನಂತರ ಬಂದಿರತಕ್ಕಂತ ಹಣ ಅವಾಗೇನು ಬಾಳ ಅಂದ್ರೆ 50 ರೂಪಾಯಿ ಇಷ್ಟ ಇರ್ತಿತ್ತು ಸರ್. ಒಂದು ಪ್ರೋಗ್ರಾಮ್ ಕೊಟ್ರೆ ಒಂದು 50 ರೂಪಾಯಿ ಕೊಡ್ತಾ ಇದ್ರು. 50 ರೂಪಾಯಿದೊಳಗೆ ನಾವು ಮತ್ತೆ ಮುಂದಿನ ವ್ಯಾಸಂಗಕ್ಕಾಗಿ ಪುಸ್ತಕಗಳನ್ನು ಕೊಂಡ್ಕೊಳ್ತಾ ಇದ್ವಿ, ಏನಾದ್ರೂ ಒಂದಿಷ್ಟು ಜ್ಞಾನ ಸಂಪಾದನೆ ಮಾಡ್ಕೋಬೇಕಂತ ಹೇಳಿ. ಅದಕ್ಕೆ ಆಕಾಶವಾಣಿ ಅನ್ನುವಂಥದ್ದು ಕೂಡ ನಮಗೆ ಬಹಳಷ್ಟು ಸಹಾಯಕವಾಗಿ ವಿದ್ಯಾರ್ಥಿ ಜೀವನದಲ್ಲಿ ನಿಂತಿರತಕ್ಕಂಥದ್ದನ್ನು ನಾನು ಬಹಳ ಹೆಮ್ಮೆಯಿಂದ ನೆನಪಿಸ್ಕೊಳ್ತೀನಿ ಈ ಸಂದರ್ಭದೊಳಗ. ಒಂದು ಕಾಲಕ್ಕೆ ಒಂದು ಸಂದರ್ಭಕ್ಕಂತೂ ಆಕಾಶವಾಣಿ ಹೀರೋ ಅಂತನ ಕರೀತಾ ಇದ್ರು. ನಮ್ಮ ಊರಿಗೆ ಹೋದ್ರೆ ಸಾಕು ಗ್ರಾಮೀಣ ಪ್ರದೇಶದೊಳಗ ಅಲ್ಲೆಲ್ಲ ಗ್ರಾಮೀಣ ಪ್ರದೇಶದೊಳಗೆ ಕೇಳ್ತಾ ಇದ್ರು ರೇಡಿಯೋನ. ಮತ್ತೆ ಇನ್ನೂ ಒಂದೇನು ಅಂತಂದ್ರೆ ಗ್ರಾಮೀಣ ಪ್ರದೇಶದೊಳಗ ನಾವು ಬೆಳೆಯುವಂತೊಳಗ ಊರಿಗೆ ಒಂದ ರೇಡಿಯೋ ಇರ್ತಿತ್ರಿ. ಅವಾಗ ಗ್ರಾಮ ಪಂಚಾಯತ್ ಒಳಗೆ ಒಂದು ರೇಡಿಯೋ ಇರ್ತಿತ್ತು. ಆ ರೇಡಿಯೋ ಕೇಳ್ಕೋತನ ನಾವು ಬೆಳೆದಿರ್ತಕ್ಕಂಥವ್ರು ಸರ್. ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ನನಗೆ ಆಕಾಶವಾಣಿ ಬಗ್ಗೆ. ಅಂದ್ರೆ ರೇಡಿಯೋ ಆಪ್ತ ಸ್ನೇಹಿತ ಇದ್ದಂಗೆ. ಅಂದ್ರೆ ಕಿವಿಯೊಳಗೆ ಬಂದು ಒಬ್ಬ ಸ್ನೇಹಿತ ಹೆಂಗ್ ಮಾತಾಡ್ತಾನೆ ಹಂಗೆ ರೇಡಿಯೋ ಜೊತೆಗೆ ನಾವಿದ್ರೆ ಒಬ್ಬ ನಮಗೆ ಸ್ನೇಹಿತನೇ ಇದ್ದಂಗೆ. ಒಂದು ಕೆಲಸ ರೇಡಿಯೋ ಮಾಡ್ತಾ ಬಂದಿದೆ. ಮಾಹಿತಿ, ಮನರಂಜನೆ, ಶಿಕ್ಷಣ, ವಿಶೇಷವಾಗಿ ಒಂದು ಸಾಹಿತ್ಯದ ಶಿಕ್ಷಣವನ್ನು ಕೂಡ ರೇಡಿಯೋ ನೀಡ್ತಾ ಬಂದಿದೆ. ಕನ್ನಡ ಭಾಷೆಯ ಒಂದು ಅಭಿಮಾನ ಬೆಳೀಲಿಕ್ಕೆ, ಕನ್ನಡ ಭಾಷೆಯ ಅಭಿವೃದ್ಧಿ ಆಗ್ಲಿಕ್ಕೆ ರೇಡಿಯೋ ಕೂಡ ತನ್ನದೇ ಆದ ಕಾಣಿಕೆ. ಚಿಂತನ, ಭಾಷಣ ಇರಬಹುದು, ಬೇರೆ 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 ಕಾರ್ಯಕ್ರಮಗಳು ಇರ್ತಾವ ಸರ್. ಬಹಳಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳು, ಸಂದರ್ಶನಗಳು, ಇವೆಲ್ಲ ಅದ್ಭುತವಾಗಿ ಈಗ ನೋಡಿ ಸಾಹಿತ್ಯ ಸೌರಭ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮುಖ್ಯವಾಗಿ ಈ ತರ ಒಂದು ಸಾಹಿತ್ಯಪರ ಕಾರ್ಯಕ್ರಮಗಳು ಸಾಹಿತ್ಯಕ ಅಭಿರುಚಿಯನ್ನು ಬೆಳೆಸುವಲ್ಲಿ
ಕೇಳುಗರಲ್ಲಿ ಒಂದು ಮಹತ್ತರ ಪಾತ್ರ ವಹಿಸು ಅಂತ ಅನ್ಕೊಳ್ತಾ ಡಾಕ್ಟರ್ ಜನಾರ್ದನ್ ಹಡಗಲಿ ಅವರೇ, ತಾವು ನೋಡ್ರಿ ಕನ್ನಡದ ಪ್ರಾಧ್ಯಾಪಕರಾಗಿ ನಿವೃತ್ತಿ ಹೊಂದಿದ್ದೀರಿ. ನೋಡ್ರಿ ಆರಂಭಿಕವಾಗಿ ನಾವು ಜೈನ ಸಾಹಿತ್ಯ ಬಹಳ ಶ್ರೀಮಂತವಾಗಿರುವಂತ ಹಳಗನ್ನಡ ಸಾಹಿತ್ಯದೊಳಗ ನೀವು ಜೈನ ಸಂಪ್ರದಾಯದಲ್ಲಿ ಬೆಳೆದು ಬಂದವರು. ಹೇಗೆ ಈ ಪಂಪನ ಒಂದು ಕಾವ್ಯ ಇರ್ಬೋದು, ಈ ಒಂದು ಜೈನ ಸಾಹಿತ್ಯವನ್ನ ತಾವು ಹೇಗೆ ನೋಡ್ತೀರಿ? ಒಂದೇನ್ ಸರ, ಇಡೀ ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ನಾವು ತೆಗೆದುಕೊಂಡಾಗ ಕನ್ನಡ ಸಾಹಿತ್ಯಕ್ಕೆ ಅದ್ಭುತವಾಗಿರ್ತಕ್ಕಂತಹ ಭದ್ರವಾಗಿರ್ತಕ್ಕಂತಹ ಬುನಾದಿಯನ್ನ ಹಾಕಿರ್ತಕ್ಕಂಥವರು ಜೈನ ಕವಿಗಳು ಎನ್ನುವಂಥದ್ದು. ಅವರು ಚಂಪು ಸಾಹಿತ್ಯದೊಳಗ ಕೃತಿ ರಚನೆಯನ್ನ ಮಾಡಿದ್ರು. ಅವರ ಬೇಸ್ ಮೇಲೆ ಮುಂದೆ ಅದು ಎಂಥದಿತ್ತು ಸಾಹಿತ್ಯ ಅಂತಂದ್ರೆ, ಅದು ಓದು ಬರಹ ಬಲ್ಲಂತಹ ಪಂಡಿತರಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಸಾಹಿತ್ಯ. ಸಾಮಾನ್ಯ ಜನರು ಅದನ್ನ ಓದಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಹಳ ಕಷ್ಟದಾಯಕವಾಗಿರ್ತಕ್ಕಂಥದ್ದಿತ್ತು. ಪಂಪನಿಂದ ಹಿಡಿದುಕೊಂಡು ಇವತ್ತಿನವರೆಗೂ ಕೂಡ ಜೈನ ಅನೇಕ ಕವಿಗಳನ್ನ ನಾವು ಕಾಣ್ತೇವೆ. ಅಲ್ಲಿರ್ತಕ್ಕಂತಹ ಕವಿಗಳು ಒಂದು ಧಾರ್ಮಿಕ ಕಾವ್ಯವನ್ನ ಬರೆದ್ರು, ಒಂದು ಲೌಕಿಕ ಕಾವ್ಯವನ್ನ ಬರೆದ್ರು. ಆ ಎರಡು ಕಾವ್ಯಗಳನ್ನ ಛಂದಸ್ಸಿನ ನಿಯಮಕ್ಕೆ ಒಳಪಟ್ಟು ಬರೆದ್ರು ಸರ್ ಅವರು. ಹಂಗಾಗಿ ಅವರು ಎರಡು ಕಾವ್ಯಗಳನ್ನ ಬರೆಯುವಷ್ಟೊತ್ತಿನ ಅವರ ಆಯುಷ್ಯ ಎನ್ನುವಂಥದ್ದು ಮುಗಿದೋಯ್ತು. ಇವತ್ತಿನಂಗ ನಾನು ಅಷ್ಟು ಕಾವ್ಯ ಬರೆದಿನಿ ಇಷ್ಟು ಕಾವ್ಯ ಬರೆದಿನಿ ಅಂತ ಹೇಳ್ಕೊಳ್ಳಕ್ಕೆ ಏನ್ ಕಾರಣ ಅಂತಂದ್ರೆ, ಅವು ಛಂದಸ್ಸಿನ ನಿಯಮಕ್ಕೆ ಒಳಪಟ್ಟು ಸಾಹಿತ್ಯ ರಚನೆ ಇವತ್ತ ಸಾಧ್ಯ ಇಲ್ಲ. ಹಾಗಾಗಿ ಆ ಕಾಲಘಟ್ಟದೊಳಗ ಬರತಕ್ಕಂತಹ ಕಾವ್ಯಗಳನ್ನ ನಾವು ಅವಲೋಕನೆ ಮಾಡಿದಾಗ ಅಲ್ಲಿ ಬರತಕ್ಕಂತಹ ಪ್ರತಿಯೊಂದು ಪದ್ಯವನ್ನು ತೆಗೆದುಕೊಂಡ್ರೂ ಕೂಡ ಒಂದು ಏನೋ ಮೌಲ್ಯವನ್ನ ಜನರ ಮನಸ್ಸಿನೊಳಗ ಬಿತ್ತುವಂತಹ ಪ್ರಕ್ರಿಯೆಯನ್ನ ಆ ಕಾವ್ಯ ಎನ್ನುವಂಥದ್ದು, ಆ ಸಾಹಿತ್ಯ ಎನ್ನುವಂಥದ್ದು ಮಾಡಿತು ಎನ್ನುವಂಥದ್ದು. ಧಾರ್ಮಿಕ ಕಾವ್ಯವನ್ನ ಯಾಕೆ ಅವರು ಬರಿತಾ ಇದ್ರು ಅಂತಂದ್ರೆ, ತನ್ನ ಧರ್ಮದ ತತ್ವಗಳನ್ನ ಸಿದ್ಧಾಂತಗಳನ್ನ ಒಂದಿಷ್ಟು ಪ್ರಚಾರ ಮಾಡಬೇಕು ಎನ್ನುವ ಹಿನ್ನೆಲೆಯೊಳಗ ಅವರು ಧಾರ್ಮಿಕ ಕಾವ್ಯವನ್ನ ಬರೆದ್ರು. ಲೌಕಿಕ ಕಾವ್ಯವನ್ನ ಬರೆಯುವಂತಹ ಸಂದರ್ಭದೊಳಗ ತಮಗೆ ಆಶ್ರಯವನ್ನ ನೀಡಿರತಕ್ಕಂತಹ ಅರಸನನ್ನ ಕಥಾನಾಯಕನನ್ನಾಗಿ ಮಾಡಿಕೊಂಡು ಅವನನ್ನು ಸಂತೃಪ್ತಪಡಿಸಬೇಕು ಅನ್ನುವ ಉದ್ದೇಶದಿಂದ ಒಂದು ಲೌಕಿಕ ಕಾವ್ಯವನ್ನ ಅವತ್ತಿನ ಕಾಲದೊಳಗ ಆ ಸಾಹಿತಿಗಳು ಬರ್ಕೋತ ಬಂದ್ರು. ಮುಂದೆ ಅದು 10-12ನೇ ಶತಮಾನದ ತನಕ ಸುದೀರ್ಘವಾಗಿ 11ನೇ ಶತಮಾನ ತನಕನೂ 10ನೇ ಶತಮಾನ ಅಂತಂದ್ರೆ ಅದೊಂದು ಜೈನ ಸಾಹಿತ್ಯದ ಸುವರ್ಣ ಯುಗ ಅಂತ ಹೇಳಿ ಕರೀತಾರೆ. ಆ ನಂತರ ಏನಾಯ್ತು ಅಂತಂದ್ರೆ 12ನೇ ಶತಮಾನಕ್ಕೆ ಬಂದಾಗ ವಚನಕಾರರು ಸಾಮಾನ್ಯ ಜನರಿಗೂ ಕೂಡ ಅರ್ಥವಾಗುವ ಭಾಷೆಯಲ್ಲಿ ಸಾಮಾನ್ಯ ಜನರೂ ಕೂಡ ಬರೆಯಬಹುದಾಗಿರತಕ್ಕಂತಹ ಒಂದು ವಾತಾವರಣವನ್ನ ಅವರು ಸೃಷ್ಟಿ ಮಾಡಿದ್ರು. ಪ್ರೊಫೆಸರ್ ಜನಾರ್ದನ್ ಹಡಗಲಿ ಅವರೇ, ನೋಡ್ರಿ ಈಗ ನೀವು ಅಂದ್ರೆ ಅಧ್ಯಾಪನ ಮಾಡೋ ಸಂದರ್ಭದೊಳಗ ಅವಾಗ ನೀವು ಅಂದ್ರೆ ಸೇರಿದ್ದು 1990ರ ಆಸ್ಪಾಸ್ನಲ್ಲಿ, 91ನೇ ಇಸ್ವಿ ಒಳಗ. ಅವಾಗ ಮತ್ತೆ ನಾವು ವಿಚಾರ ಮಾಡ್ತಾ ಇದ್ರೆ ಕನ್ನಡ ಸಾಹಿತ್ಯದ ಅಭಿರುಚಿ ವಿದ್ಯಾರ್ಥಿಗಳಲ್ಲಿ ಈಗ ಹೇಗಿದೆ? ಈಗ ಎಲ್ಲಾ ಕ್ಷೇತ್ರದೊಳಗೂ ಸಹಿತ ಸಾಹಿತ್ಯ ಅಭಿರುಚಿ ಮಾತ್ರವಲ್ಲ, ಆಸಕ್ತಿ ಎನ್ನುವಂತಹದ್ದು ಇವತ್ತಿನ ಯುವ ಜನಾಂಗದಲ್ಲಿ ಬಹಳಷ್ಟು ಓದಿನ ಬಗ್ಗೆ ಕಡಿಮೆ ಆಗ್ತಾ ಇದೆ ಸರ್. ಆ ಓದು ಎನ್ನುವಂಥದ್ದು ವ್ಯಕ್ತಿತ್ವವನ್ನ ನಿರ್ಧಾರ ಮಾಡ್ತತಿ ಅನ್ನೋದನ್ನ ಮರೆತು, ಯಾಕಂದ್ರೆ ಇವತ್ತಿನ ಆಧುನಿಕ ಟೆಕ್ನಿಕಲ್ ಯುಗದೊಳಗ, ನಮ್ಮ ಯಾಂತ್ರಿಕ ಯುಗದೊಳಗ ಏನಾಗ್ಬಿಟ್ಟೈತಿ ಅಂತಂದ್ರೆ, ಓದು ಬರಹ ಎನ್ನುವಂಥದ್ದು ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ಬರವಣಿಗೆನೂ ಕೂಡ ನಿಲ್ತೈತಿ ಅನ್ನುವಷ್ಟರ ಮಟ್ಟಿಗೆ ಇವತ್ತ ಇರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಮತ್ತೆ ಮೌಲ್ಯಗಳನ್ನ ನಾವು ಮನಸ್ಸಿನೊಳಗ ಸಂಸ್ಕಾರವನ್ನ ಬಿತ್ತಬೇಕು ಅಂತಂದ್ರೆ, ಈ ಕಾವ್ಯಗಳನ್ನ ಇಟ್ಟುಕೊಂಡು ನಾವು ಪಾಠ ಮಾಡ್ತಾ ಇದ್ವಿ ಅಂತಂದ್ರೆ ಕುಂತ್ ಕೇಳ್ತಾ ಇದ್ರು ಜನ. ಅಂದ್ರೆ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಎಲ್ಲರ ನಾವು ಭಾಷಣಕ್ಕೆ ಹೋದ್ವಿ ಅಂತಂದ್ರೆ ಅದರಲ್ಲಿರ್ತಕ್ಕಂಥ ಕಾವ್ಯಗಳಿರ್ತಕ್ಕಂಥ ಆದರ್ಶಗಳನ್ನ ಮೌಲ್ಯಗಳನ್ನ ನಾವು ಹೇಳ್ತಾ ಹೊಂಟ್ವಿ ಅಂತಂದ್ರೆ ಕುಂತ್ ಜನ ಕೇಳ್ತಾ ಇದ್ರು, ಆಸಕ್ತಿಯಿಂದ ಕೇಳ್ತಾ ಇದ್ರು. ಇವತ್ತ ವಿದ್ಯಾರ್ಥಿಗಳಲ್ಲಿಯೂ ಕೂಡ ಆಸಕ್ತಿ ಕಡಿಮೆ ಆಗ್ತಾ ಇದೆ. ಮತ್ತೆ ಅಧ್ಯಾಪಕರಲ್ಲಿಯೂ ಕೂಡ ಹಳಗನ್ನಡ ಸಾಹಿತ್ಯದ ಬೋಧನೆಯನ್ನ ಮಾಡುವುದು ಕೂಡ ಒಂದಿಷ್ಟು ಅಧ್ಯಾಪಕರಿಗೆ ಯಾಕೋ ಒಂದು ರೀತಿ ಬೇಡೇನೋ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ನಿಮಗೆ ಬಹಳ ಇಷ್ಟವಾದಂತಹ ಸಾಹಿತ್ಯ ಯಾವುದು? ಯಾವುದನ್ನು ನೀವು ಬಹಳ ಇಷ್ಟಪಟ್ಟು ಬೋಧಿಸಿದ್ರಿ? ಹಳಗನ್ನಡ ಸಾಹಿತ್ಯ ಅಂತಂದ್ರೆ ನನಗೆ ಬಹಳ ಇಷ್ಟ ರೀ. ಅದರ ನಂತರ ಹಂಗ ವಚನ ಸಾಹಿತ್ಯನೂ ಕೂಡ, ಅಂದ್ರೆ ಇಂಥದ್ದು ಇಷ್ಟ ಇಂಥದ್ದು ಅನಿಷ್ಟ. ಅದರೊಳಗೆ ಈಗ ಪಂಪ ಭಾರತ ಇರ್ಬೋದು, ಅಂದ್ರೆ ಅದು ಹೇಗೆ ಛಂದಸ್ಸು ಮೂಲಕವಾಗಿ ಅಂದ್ರೆ ರೂಪಕ ಉಪಮೇಯಗಳನ್ನು ಇಷ್ಟು ಚಂದ ತಗೊಂಡ್ಬರ್ತಾರ ಅವರು, ಬಹಳಷ್ಟು ಮತ್ತೆ ಅದ್ಭುತವಾಗಿ ಕಟ್ಟಿಕೊಡ್ತಾರೆ. ಶ್ರವಣ ಬೆಳಗೊಳದೊಳಗೆ ಬಾಹುಬಲಿ ನಮ್ಗೆ ಪ್ರತ್ಯಕ್ಷ ಸಾಕ್ಷಿ. ಸೊ ಹಂಗಿರೋದ್ರಿಂದ ಈ ಭಾರತ ಬಾಹುಬಲಿಯ ಮಧ್ಯದ ಒಂದು ವಾಗ್ವಾದ ಏನಿದೆಯಲ್ಲ, ಅದು ಹೇಗೆ ಅವರಿಗೆ ಒಂದು ವೈರಾಗ್ಯವನ್ನು ತಂದು ಕೊಡ್ತು. ಮತ್ತು ಆದ ನಂತರ ಹೇಗೆ ಭರತ ಬಾಹುಬಲಿ ಇವ್ರ ಮಧ್ಯದ ಒಂದು ಸಂಬಂಧವನ್ನ ಯಾವ ರೀತಿ ತಾವು ನೋಡ್ತೀರಿ? ಒಂದು ಏನಾಯ್ತು ಸರ್, ಆಗಿನ ಕಾಲದೊಳಗ ಯುದ್ಧ ಎನ್ನುವಂಥದ್ದು ಬೇಡ ಅನ್ನುವಂಥ ರೀತಿಯೊಳಗ ಯುದ್ಧವನ್ನ ಮಾಡೋದ್ರಿಂದ ಎಷ್ಟೋ ಜನ ಸಾಯ್ತಾರೆ, ನಾಶ ಆಗ್ತತಿ. ಅದು ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಅಂದ್ರೆ ಆ ಎಲ್ಲಾ ತನ್ನ ಸಹೋದರರನ್ನು ತಾನು ಗೆಲ್ಲಬೇಕು ಎನ್ನುವಂತಹ ಆಶೆ ಭರತನಿಗೆ. ಹಾಗಾಗಿ ಎಲ್ಲಾ ಗೆದ್ಕೋತ ಬರ್ತಾನ. ಬಾಹುಬಲಿ ಅಂತ ಬಂದ ಹೊತ್ತಿನೊಳಗ ಬಾಹುಬಲಿ ತನ್ನ ಪ್ರದೇಶದೊಳಗ ಅವನಿಗೆ ಎಂಟ್ರಿ ಕೊಡೋದಿಲ್ಲ. ಆ ಚಕ್ರಕ್ಕೆ ಪ್ರವೇಶವನ್ನ ಕೊಡದೇ ಇರತಕ್ಕಂತ ಸಂದರ್ಭ ಸನ್ನಿವೇಶದೊಳಗ ಯುದ್ಧ ಎನ್ನುವಂತಹದ್ದು ಅನಿವಾರ್ಯವಾಗ್ತಾ ಇದೆ. ಜಗತ್ತು ನಾಶ ಆಗಬಾರದು,
ಅಥವಾ ಸಾವು ನೋವುಗಳಾಗಬಾರದು ಅನ್ನುವಂತ ದೃಷ್ಟಿಯಿಂದ ಇಬ್ಬರ ಮಧ್ಯದಲ್ಲಿಯೇ ಯುದ್ಧ ನಡೆಯಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಯಾರೂ ಸಾವು ನೋವುಗಳನ್ನ ಅನುಭವಿಸಬಾರದು. 3 ರೀತಿಯ ಯುದ್ಧಗಳು ಅಲ್ಲಿ ನಡೀತಾ ಇದ್ದಾವೆ. ಒಂದು ದೃಷ್ಟಿ ಯುದ್ಧ ಎನ್ನುವಂಥದ್ದು. ಒಬ್ಬರ ದೃಷ್ಟಿಯನ್ನ ಒಬ್ಬರು ಏಕದೃಷ್ಟಿಯಿಂದ ನೋಡ್ತಾ ನಿಲ್ತಕ್ಕಂಥದ್ದು. ಯಾರ ಕಣ್ಣು ಪಿಳುಕಿಸ್ತಾರೆ ಅವರು ಸೋತ ಹಾಗೆ ಎನ್ನುವಂಥದ್ದು. ಎರಡನೇದು ಜಲಯುದ್ಧ ಎನ್ನುವಂಥದ್ದು. ನಡೆದವರೆಗೆ ನೀರಿನಲ್ಲಿ ನಿಂತ್ಕೊಂಡು ಅವನ ಮುಖಕ್ಕೆ ಇವ ನೀರು ಗೊಜ್ಜೋದು, ಇವನ ಮುಖಕ್ಕೆ ಅವ ನೀರು ಗೊಜ್ಜೋದು. ಯಾರು ಹಿಂದಕ್ಕೆ ಸರಿತಾರೆ ಅವರು ಸೋತ ಹಾಗೆ. ಇನ್ನೊಂದು ಮಲ್ಲಯುದ್ಧ ಎನ್ನುವಂಥದ್ದಿದೆ. ಆ 3 ಯುದ್ಧಗಳಲ್ಲಿ ಬಾಹುಬಲಿ ಗೆಲುವನ್ನ ಸಾಧಿಸ್ತಾನೆ. ಅಜಾನುಭಾವ ವ್ಯಕ್ತಿತ್ವ, ಅವನ ಸರಿಸಾಟಿ ಅಲ್ವೇ ಅಲ್ಲ. ಅವ ಅಷ್ಟು ಅಜಾನುಭಾವ ಎತ್ತರಿದ್ದಾಗ ಅವನು ಒಂದು ನೀರು ಹಿಂಗ ಹೊಡೆದ ಅಂತಂದ್ರೆ ಅವನು ಹೊಟ್ಟಿಗೆ ಬಡಿತಿತ್ತ ಹೊರತು ಅವನ ಮಕ್ಕಕ್ಕಂತೂ ಬಡಿತಾ ಇರಲಿಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ಅವನಿಗೆ ಒಂದು ರೀತಿ ನಿರ್ಲಿಪ್ತ ಭಾವನೆ, ಜಿಗುಪ್ಸಾ ಮನೋಭಾವನೆ ಬಂದ್ಬಿಡ್ತತಿ. ಒಂದು ಕ್ಷಣ ವಿಚಾರ ಮಾಡ್ತಾನವ, ಇಷ್ಟೆಲ್ಲ ನಾನು ಯಾಕೆ ಮಾಡಿದೆ, ಎದ್ರ ಸಲುವಾಗಿ ಮಾಡಿದೆ, ಇವತ್ತಿಲ್ಲ ನಾಳೆ ಈ ಶರೀರ ಎನ್ನುವಂಥದ್ದು ನಶಿಸಿ ಹೋಗ್ತಕ್ಕಂಥದ್ದು. ಆತ್ಮ ಶುದ್ಧಿಗೋಸ್ಕರ, ಆತ್ಮ ತೃಪ್ತಿಗೋಸ್ಕರ ಅಥವಾ ಮೋಕ್ಷ ಸಾಧನೆಗೋಸ್ಕರ ನಾನು ಏನು ಮಾಡಬೇಕು ಅಂತ ವಿಚಾರ ಮಾಡಿ ತಕ್ಷಣ ಆ ಭರತನನ್ನ ಎತ್ತಿಂಗ್ ಒಗಿಬೇಕು ಅನ್ನೋಷ್ಟೊತ್ತಿನ ನಿಧಾನವಾಗಿ ಹೂವಿನ ಇಳಿಸಿದ ಹಾಗೆ ಅವನ ಕೆಳಗೆ ಇಳಿಸ್ತಾನೆ. ಇಳಿಸಿ ಅವನಿಗೆ ಹೇಳ್ತಾನೆ, ಇಲ್ಲಪ್ಪ ಇದು ನನಗೆ ಭೂಮಿ ಬೇಡ, ನೀನ ಭೂಮಿ ತಗೊಂಡ್ಬಿಡು ಅಂತ ಹೇಳಿ ಆ ಭೂಮಿಯನ್ನ ಅವನಿಗೆ ಕೊಟ್ಟ ತಾನು ತಪಸ್ಸಿಗೆ ನಿಂತ್ಕೊಳ್ತಾನೆ. ಹಾಗೆ ತಪಸ್ಸಿಗೆ ನಿಂತಾಗಲೂ ಕೂಡ ಅಂತಿಮ ಕ್ಷಣದಲ್ಲಿ ಅವನಿಗೆ ಮೋಕ್ಷ ಪ್ರಾಪ್ತಿ ಆಗೋದಿಲ್ಲ. ಯಾಕಾಗೋದಿಲ್ಲ ಅಂತಂದ್ರೆ ಅವನ ಮನಸ್ಸಿನೊಳಗೆ ಒಂದು ಕೊರಿತಾ ಇದೆ, ಇದು ಭೂಮಿ ನನ್ನದಲ್ಲ, ನಾ ಈ ಭೂಮಿಯನ್ನ ಗೆದ್ದ ನಂತರ ನಾನು ನನ್ನ ಭರತನಿಗೆ ಕೊಟ್ಟುಬಿಟ್ಟಿದ್ದೇನೆ, ಹಾಗಾಗಿ ಇದು ಅವನ ಭೂಮಿ. ಅವನಿಗೆ ಮೋಕ್ಷ ಪ್ರಾಪ್ತಿ ಆಗದೇ ಇದ್ದಾಗ ಭರತ ಓಡಿ ಬರ್ತಾನೆ, ಕೇಳ್ತಾನೆ, ಇಲ್ಲಪ್ಪ ಇದು ನಿನ್ನದೇ ಭೂಮಿ, ಹಂಗೆಲ್ಲ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ, ನೀ ಕೊಟ್ಟದ್ದಕ್ಕೆ ನಾ ತಗೊಂಡಿನಿ ಅಂತ ಹೇಳಿ ಅವನ ಪಾದಗಳ ಮೇಲೆ ಬಿದ್ದಾಗ, ಅವನ ಪಾದದ ಮೇಲೆ ಬಿದ್ದ ಸಂದರ್ಭದಲ್ಲಿ ಆ ಭರತನ ಕಣ್ಣೀರು ಬಾಹುಬಲಿಯ ಪಾದವನ್ನ ತೊಳೆದು ಅಂತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಅಷ್ಟು ಉತ್ಕೃಷ್ಟವಾಗಿ ಆ ಕಾವ್ಯವನ್ನ ಅಲ್ಲಿ ಬರೆದದ್ದನ್ನು ನಾವು ಕಾಣ್ತೇವೆ. ಅವನ ಭರತನ ಪರಿಸ್ಥಿತಿಯನ್ನ ಕಂಡು ಬಾಹುಬಲಿನ ಕಣ್ಣಲ್ಲಿ ನೀರು ಬರ್ತಾ ಇವೆ. ಆ ಬಾಹುಬಲಿಯ ಕಣ್ಣೀರು ಆಶೀರ್ವಾದದ ರೂಪದಲ್ಲಿ ಕೆಳಗ ಭರತನ ತಲೆಯ ಮೇಲೆ ಅವು ಬೀಳ್ತಾ ಇವೆ. ಇಂಥ ಅನೇಕ ವಿಧದ ರೂಪಕಗಳನ್ನ ಅಲ್ಲಿ ಕೊಟ್ಟದನ್ನ, ಭಾವನಾತ್ಮಕವಾಗಿರತಕ್ಕಂಥ ವಿಚಾರಗಳನ್ನ ಅಲ್ಲಿ ಹೇಳಿದ್ದನ್ನ ನಾವು ಕಾಣ್ತೇವೆ. ಈ ರೀತಿಯೊಳಗ ಆದಿಕವಿ ಪಂಪ ನೋಡ್ರಿ ಕನ್ನಡ ಸಾಹಿತ್ಯಕ್ಕೆ ಒಂದು ಭದ್ರ ಬುನಾದಿಯನ್ನು ತಂದು. ಹೌದೌದ್ರಿ, ಖಂಡಿತವಾಗಿ ಕೂಡ. ಜೈನ ಸಾಹಿತ್ಯ ಬಹಳ ಶ್ರೀಮಂತವಾದ ಸಾಹಿತ್ಯವನ್ನ ತಂತು. ಆ ನಂತರ ನಮ್ಮ ರಣನ ಗದಾಯುದ್ಧ ಇರ್ಬೋದು, ಆಮೇಲೆ ಕವಿರಾಜ ಮಾರ್ಗ ಅಂತ ಒಂದು ಕೃತಿ ಬರ್ತದೆ. ಕವಿರಾಜ ಮಾರ್ಗ, ಶ್ರೀ ವಿಜಯನ ಕವಿರಾಜ ಮಾರ್ಗದಲ್ಲಿಯೂ ಕೂಡ ನಮ್ಮ ಗಡಿ ರೇಖೆಗಳನ್ನ ಹೇಳುವಂತಹದ್ದಿದೆ. ಆನಂತರ ಕನ್ನಡಿಗರು ಎಂಥವರಿದ್ರು ಕುರಿತು ಓದದೆಯೂ ಕಾವ್ಯ ಪ್ರಯೋಗ ಪರಿಣತಮತಿಗಳನ್ನುವಂತ ಮಾತನ್ನ ಅಲ್ಲಿ ಬಳಸ್ತಾರೆ. ಕನ್ನಡಿಗರು ಯಾವುದೇ ರೀತಿಯ ಓದು ಬರಹ ಬರದೇ ಇದ್ರೂ ಕೂಡ ಒಳ್ಳೊಳ್ಳೆ ಸಾಹಿತ್ಯ ರಚನೆಯನ್ನ ಮಾಡಬಲ್ಲಂತಹ ಶಕ್ತಿ ಸಾಮರ್ಥ್ಯವನ್ನ ಹೊಂದಿದ್ರು ಅನ್ನೋದಕ್ಕೆ ನಮ್ಮ ಜಾನಪದ ಸಾಕ್ಷಿಯಾಗಿ ನಿಂತ್ಕೊಳ್ತಾ ಇದೆ. ಜಾನಪದರಿಗೆ ಓದು ಬರಹ ಬರ್ತಿರ್ಲಿಲ್ಲ, ಆದ್ರೂ ಸಹಿತ ಅವ್ರು ಬರೆದಿರ್ತಕ್ಕಂತಹ ಕಾವ್ಯ, ಅವ್ರು ಬರೆದಿರ್ತಕ್ಕಂಥ ಸಾಹಿತ್ಯ ಇವತ್ತಿಗೂ ಕೂಡ ಜೀವಂತವಾಗಿರುತ್ತೆ. ಹೌದು, ತೆಂಗಿನ ಎಳೆನೀರು ತಕ್ಕೊಂಡು ಬಂಗಾರದ ಮೋರೆ ತೊಳೆದ ಓದಿಲ್ಲ, ಆದ್ರೆ ಎಷ್ಟು ಚಂದ ಭಾವನೆ. ಆಮೇಲೆ ಹೇಳುವಂತ ಸಂದರ್ಭದೊಳಗ ಬೆಳಗಾಗ ನಾನು ಎದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿ ಎದ್ದೊಂದು ಗಳಿಗೆ ನೆನದೇನ. ಸೊ ದಿನನಿತ್ಯದ ಬದುಕಿನೊಳಗನ ಅವರು ಇಂತಹ ಕಾವ್ಯಗಳನ್ನ ಸೃಷ್ಟಿ ಮಾಡಿಕೊಳ್ತಾ ಇದ್ರು ಎನ್ನುವಂಥದ್ದು. ಕೇವಲ ಮಾತುಗಳಷ್ಟೇ ಅಲ್ಲ, ಈಗ ನಮ್ಮ ಜಾನಪದರು ಅನೇಕ ಗೀತೆಗಳನ್ನು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಬೀಸುವ ಪದಗಳಿರ್ಬೋದು, ಕುಟ್ಟುವ ಪದಗಳಿರ್ಬೋದು. ಜನಪದರು ಅಷ್ಟು ಅಂದವಾಗಿ ಕಟ್ಟಿಕೊಡ್ತಾರೆ. ಒಂದು ಧನಾತ್ಮಕವಾದ ಆಲೋಚನೆಗಳನ್ನ, ಒಂದು ಕನ್ನಡ ಸಾಹಿತ್ಯ ಸಂಸ್ಕೃತಿ ಪಾರಂಪರಿಕವಾಗಿ ಅದನ್ನ ನಾವು ಕಲಿತಂತವರು, ಅದು ಶಿಷ್ಟ ಒಂದು ಉಳಿಸ್ಕೋಬೇಕಾಗಿದೆ. ಸಾಹಿತ್ಯವನ್ನ ಓದಿದವರು, ಅದನ್ನು ರಚನೆ ಮಾಡಿದವರು, ಅದ್ರ ಮನಸ್ಥಿತಿನೇ ಬೇರೆ. ತಾವು ಕೂಡ ಸಾಕಷ್ಟು ಸಾಹಿತ್ಯವನ್ನು ರಚನೆ ಮಾಡಿದ್ರಿ, ನಿಮಗೆ ಅಭಿನಂದನೆಗಳು. ಈಗ ನೀವು ಹೇಳಿದ್ರಿ ರಚನೆಕಾರರ ಸಂದರ್ಭದೊಳಗೆ ಕನ್ನಡವನ್ನು ಸರಳೀಕರಣಗೊಳಿಸಿ ಸಾಮಾನ್ಯ ಜನರಿಗೆ ತೆಗೆದುಕೊಂಡು ಹೋದ್ರು. ಆ ಬಸವಾದಿ ಪ್ರಮಥರು ಒಂದು ಜನಮಾನಸಕ್ಕೆ ಹತ್ತಿರವಾಗಿ ಸಾಹಿತ್ಯವನ್ನು ನೀಡಿದ್ರು. ಸಮಾಜದ ಒಂದು ನಿರ್ಮಾಣಕ್ಕೆ ಅವ್ರು ನೀಡಿದಂತ ಕಾಣಿಕೆ ಅಂತಹದ್ದು ಬಹಳ ಅಗಾಧವಾಗಿರತಕ್ಕಂಥದ್ದು ಸರ್. ಅದು ಯಾಕಂತಂದ್ರೆ ಸಮಾಜದಲ್ಲಿರ್ತಕ್ಕಂತಹ ಮೌಢ್ಯವನ್ನ ಹೊಡೆದೋಡಿಸಬೇಕು ಎನ್ನುವಂತ ಹಿನ್ನೆಲೆಯೊಳಗೆ ವಚನಕಾರರು ವಚನಗಳನ್ನ ರಚನೆ ಮಾಡಿದ್ದನ್ನ ನಾವು ಕಾಣ್ತೇವೆ. ಜೊತೆಗೆ ಅವರು ಕೇವಲ ವಚನಗಳನ್ನ ರಚನೆ ಮಾಡೋದು ಅಷ್ಟ ಆಗಿರಲಿಲ್ಲ. ಅನೇಕ ಜನ ವಚನಕಾರರು, ಕೆಲವೊಂದಿಷ್ಟು ವಚನಕಾರರು ಇನ್ನೂ ಬೆಳಕಿಗೆ ಬಂದಿಲ್ಲ. ಬೇಕಾದಷ್ಟು ಜನ ವಚನಕಾರರು ಅದಾರ. ತೆರೆಯ ಮರೆಯಲ್ಲಿರ್ತಕ್ಕಂಥ ವಚನಕಾರರು ಒಂದು ರೀತಿ ಹೆಂಗ ಅಂತಂದ್ರೆ ಒಂದು ಕಟ್ಟಡಕ್ಕೆ ಅವರು ಚೀಪ್ ಗಲ್ ಇದ್ದಂಗ್ರಿ. ಚೀಪ್ ಗಲ್ ಇರ್ಲಿಲ್ಲ ಅಂತಂದ್ರೆ ಗಾಡಿ ಅಗಾಡ ಶುರು ಮಾಡ್ತತಿ.
ಸೊ ಆ ರೀತಿಯೊಳಗೆ ಅನೇಕ ಜನ ವಚನಕಾರರು ತಾವು ಕಂಡುಕೊಂಡಿರ್ತಕ್ಕಂಥ ಸಮಾಜದಲ್ಲಿ ಕಂಡುಕೊಂಡಿರ್ತಕ್ಕಂತಹ ಸಿಹಿ ಕಹಿ ಅನುಭವಗಳನ್ನ ವಚನಗಳ ಮುಖಾಂತರವಾಗಿ ಕಟ್ಟಿಕೊಟ್ಟದ್ದನ್ನು ನಾವು ಕಾಣ್ತೇವೆ. ನಾನು ಆಗಲೇ ಹೇಳಿದೆ ಪ್ರಾರಂಭದೊಳಗೆ, ವಚನ ಸಾಹಿತ್ಯ ಎನ್ನುವಂಥದ್ದು ಸಾಮಾನ್ಯ ಜನರಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಒಂದು ಸಾಹಿತ್ಯ. ಹಳೆಗನ್ನಡ ಸಾಹಿತ್ಯ ಅದು ಓದು ಬರಹ ಬಲ್ಲವರಿಗೆ ಮಾತ್ರ ಇರತಕ್ಕಂಥದ್ದು. ಇದನ್ನು ಮಾತ್ರ ಎಲ್ಲರೂ ಅರ್ಥೈಸ್ಕೊಳ್ಬೇಕು, ಎಲ್ಲರೂ ತಿಳ್ಕೋಬೇಕು, ಎಲ್ಲ ಜನಾಂಗದ ವರ್ಗ ವೈಷಮ್ಯ ಇರಲಾರ್ದನ ಎಲ್ಲಾ ಜನಾಂಗದವರು ಭಾಗವಹಿಸಬೇಕು ಎನ್ನುವಂತಹ ಮನಸ್ಥಿತಿಯನ್ನ ವಚನಕಾರರು ಹೊಂದಿದ್ರು ಎನ್ನುವಂಥದ್ದು. ಈಗ ನಿಮ್ಗೆ ಅದರಲ್ಲಿ ಬಹಳ ಇಷ್ಟವಾದಂತಹ ವಚನಕಾರ ಯಾರು? ಯಾವ ವಚನ ನೀವು ಇಷ್ಟಪಡ್ತೀರಿ? ಒಂದು ವಚನ ದೃಷ್ಟಾಂತ ಕೊಡ್ಬೋದಾ? ನಮಗ ಹಂಗಂದ್ರೆ ಎಲ್ಲಾ ವಚನಕಾರರು ಶ್ರೇಷ್ಠ ವಚನಕಾರರು ಇದಾರ ಸರ. ಈಗ ಆತ್ಮನನ್ನ ಕುರಿತಾಗಿರ್ತಕ್ಕಂಥ ಅಥವಾ ಈ ನಮ್ಮ ಎಚ್ಚರಿಕೆ ಕಾಯದ ಮುಕ್ತನಾಥಯ್ಯ ಅಂತ ಒಬ್ಬ ವಚನಕಾರದನ್ರಿ, ಬರೆದದ್ದನ್ನ ನಾವು ಕಾಣ್ತೀವಿ. ಅನೇಕಂದ್ರೂ ಕೇವಲ 11 ವಚನಗಳನ್ನ ಮಾತ್ರ ಅವ ಬರ್ದಾನ. ನಾನಾಗಲೇ ಹೇಳಿದ ತೆರೆಯ ಮರೆಯಲ್ಲಿ ಇರತಕ್ಕಂಥ ವಚನಕಾರ ಇವ. ಅವನ ವಚನ ಹಿಂಗೈತಿ: ದುಸ್ವಪ್ನವ ಕಾಣದಿರಿ, ದುರ್ವಿಕಾರದಲ್ಲಿ ಕೂಡದಿರಿ, ಮನೋವಿಕಾರದಲ್ಲಿ ಹರಿದಾಡದಿರಿ, ಪಂಚಾಕ್ಷರಿಯ ಜಪಿಸಿ ಷಡಕ್ಷರಿಯ ಸಂಬಂಧಿಸಿಕೊಳ್ಳಿ, ಮರೆಯೆದಿರಿ ಗುರುವಾಜ್ಞೆಯ, ತ್ವರೆಯೆದಿರಿ ಶಿವಪೂಜೆಯ, ಅರಿದು ಮರೆಯೆದಿರಿ ಚರಸೇವೆಯ, ಇಂತಿ ತ್ರಿಗುಣವ ನೆರೆನಂಬಿ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಕುರುಂಗೇಶ್ವರ ಲಿಂಗವ ಕೂಡಬಲ್ಲಡೆ ಎನ್ನುವಂತಹ ವಚನವನ್ನ ಅವರು ಹಾಡಿದ್ದಾರೆ. ಬಹಳ ಅರ್ಥವನ್ನ ಒಳಗೊಂಡಿರ್ತಕ್ಕಂಥ ವಚನಗಳು ಸರಿವೆಲ್ಲ. ಅದನ್ನ ಒಂದೊಂದ ನಾವು ವಿಚಾರ ಮಾಡ್ಕೋತ ಹೊಂಟ್ವಿ ಅಂತಂದ್ರ ಇಲ್ಲಿ ಅಂದ್ರೆ ಒಂದು ಬದ್ಧತೆ. ನೋಡ್ರಿ, ನಾನು ಕಾಯಕವೇ ಕೈಲಾಸ, ನಾನು ಮಾಡದ ಕಾಯಕ ಕುರಿತಂತೆ ನಾನು ಅನುಭವಗಳನ್ನ ನನ್ನ ಪ್ರಾಮಾಣಿಕ ಪ್ರಯತ್ನದೊಳಗೆ ಏನ್ ನಾನು ಒಂದು ಅನುಭವ ಕಂಡುಕೊಂಡೆ ಅದನ್ನ ಒಂದು ನಡೆನುಡಿ ಹೆಂಗೆ ಶುದ್ಧ ಆಗಿರ್ಬೇಕು ಅನ್ನೋದನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡುವಂತದ್ದು, ಸಮಾಜಕ್ಕೆ ಒಂದು ಆರೋಗ್ಯಯುತ ಸಂದೇಶ ನೀಡುವಂತ. ಮತ್ತ ಅವರು ಕೇವಲ ವಚನಗಳನ್ನ ಮಾತ್ರ ಹೇಳಿಲ್ರಿ, ಅವರು ವಚನಗಳ ಬರ್ದಂಗ ನಡ್ಕೊಂಡ್ರ. ಈಗ ನೋಡ್ರಿ, ಇಲ್ಲಿ ದುಸ್ವಪ್ನವ ಕಾಣದಿರಿ, ಕೆಟ್ಟ ಕನಸುಗಳನ್ನ ಕೆಟ್ಟ ಆಲೋಚನೆಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಎನ್ನುವಂಥದ್ದು. ಆ ನಂತರ ಪಂಚಾಕ್ಷರಿಯ ಜಪಿಸಿ ಷಡಕ್ಷರಿಯ ಸಂಬಂಧಿಸಿಕೊಳ್ಳಿ. ಪಂಚಾಕ್ಷರಿ ಅಂತಂದ್ರೆ 5 ತಮಗೆಲ್ಲ ಗೊತ್ತಿರುವ ಹಾಗೆ 5 ಅಕ್ಷರಗಳ ಮಂತ್ರ. ನಮಃ ಶಿವಾಯ ಎನ್ನುವಂಥದ್ದು ಪಂಚಾಕ್ಷರಿ, ಓಂ ನಮಃ ಶಿವಾಯ ಎನ್ನುವಂಥದ್ದು ಷಡಕ್ಷರಿ. ಸೊ ಇವುಗಳನ್ನ ನೀವು ಜಪಿಸ್ರಿ ಅಂತಕ್ಕಂಥದ್ದನ್ನ ಹೇಳೋದರ ಜೊತೆಗೆ ಗುರುವಾಜ್ಞೆಯನ್ನ ನೀವು ಮರಿಬೇಡ್ರಿ ಅಂತ ಹೇಳ್ತಾರೆ. ಆ ನಂತರ ಶಿವಪೂಜೆಯನ್ನ ಮಾಡ್ಲಿಕ್ಕೆ ಮರಿಬೇಡ್ರಿ ಅಂತ ಹೇಳ್ತಾರೆ, ಚರಸೇವೆಯನ್ನ ಮಾಡ್ಲಿಕ್ಕೆ ಮರಿಬೇಡ್ರಿ ಇತ್ಯಾದಿ ಎಲ್ಲಾ ವಿಚಾರಗಳು. ನೋಡ್ರಿ, ಬಸವಾದಿ ಪ್ರಮಥರ ಏನಿದಾರಲ್ಲ, ನಾವು ಜಗಜ್ಯೋತಿ ಬಸವಣ್ಣ ಅಂತೀವಿ. ಅಂದ್ರೆ ಒಂದು ಅಂಗೈಯೊಳಗ ಕರಸ್ಥಳದೊಳಗ ಒಂದು ಲಿಂಗವನ್ನು ಕೊಡೋದು. ಅಂದ್ರೆ ನೀವು ಅಲ್ಲಿ ಯಾಕೆ ಹುಡುಕಾಡ್ತೀರಿ? ಮೂಢನಂಬಿಕೆಗಳನ್ನ ಬಿಡ್ರಿ, ನಿಮ್ಮ ಅಂಗೈಯಲ್ಲೇ ದೇವರನ್ನ ಕರೆದು ನೀವು ದೇವನೊಳಗೆ ಒಂದಾಗ ದರ್ಶನ ಮಾಡ್ಕೋಬಹುದು ಅಂತಕ್ಕಂಥ ಒಂದು ಬಹಳ ಅದ್ಭುತವಾದ. ಆ ಹಿನ್ನೆಲೆಯೊಳಗ ದೇಹವೇ ದೇಗುಲ ಅಂತಕ್ಕಂಥ ವಚನವನ್ನ ಬಸವಣ್ಣವರು ಬಹಳ ಸೊಗಸಾಗಿ ಅದನ್ನ ಕಟ್ಟಿಕೊಟ್ಟಿದ್ದಾರೆ. ಒಳಗಿರ್ತಕ್ಕಂಥ ಆತ್ಮನೇ ದೇವರು ಎನ್ನುವಂಥದ್ದು. ಕಾಲೇ ಕಂಬಗಳು, ಕಾಲೇ ಕಂಬ ಸರ್ವೇ ಹೊನ್ನ ಕಳಸವೇ, ಹಾಡನ್ನು ಕೇಳೋಣಂತ. ಎನ್ನ ಕಾಲೆ ಕಂಬವು ದೇಹವೇ ದೇಗುಲ, ಎನ್ನ ಕಾಲೆ ಕಂಬವು ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ. ಎನ್ನ ಕಾಲೆ ಕಂಬವು ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ, ಶಿರವೇ ಹೊನ್ನ ಕಳಶವಯ್ಯ, ಶಿರವೇ ಹೊನ್ನ ಕಳಶವಯ್ಯ. ಉಳ್ಳವರು ಶಿವಾಲಯ ಮಾಡುವರಯ್ಯ, ಉಳ್ಳವರು ಶಿವಾಲಯ ಮಾಡುವರಯ್ಯ. ಡಾಕ್ಟರ್ ಜನಾರ್ದನ್ ಹಡಗಲಿಯವರೇ, ಸರ್ ಈಗ ನೋಡ್ರಿ, ನೀವು ಒಬ್ಬ ಒಳ್ಳೆಯ ಮೇರು ಸಾಹಿತಿಯಾಗಿ ರೂಪುಗೊಂಡಿರಿ. ತಮ್ಮ ರಚನೆಗಳ ಬಗ್ಗೆ ಹೇಳ್ರಿ. ಅಂದ್ರೆ ಕನ್ನಡ ಸಾಹಿತ್ಯಕ್ಕೆ ತಮ್ಮ ಕೊಡುಗೆಗಳು, ಯಾಕಂದ್ರೆ ತಾವು ಸಾಕಷ್ಟು ಸಾಹಿತ್ಯದ ಸಂಪರ್ಕದೊಳಗಿದ್ದೀರಿ, ವಿಚಾರ ಸಂಘದೊಳಗಿದ್ದೀರಿ ನೀವು. ಅಂದ್ರೆ ಪ್ರತಿನಿತ್ಯ ಸಾಹಿತ್ಯ ಪರ ಚಟುವಟಿಕೆಗಳು ಎಲ್ಲ ಆಗಿ ಆಗ್ತಾವೆ. ನೀವು ಅದರಲ್ಲಿ ಅದರ ಭಾಗವಾಗಿ ತಮ್ಮ ಸಾಹಿತ್ಯದ ಒಂದು ಸಂಭ್ರಮ ಹೇಗಿದೆ, ಹೇಗೆ ಇವತ್ತು ಸಂಭ್ರಮ ಪಡುವಂತಹ ಸಾಹಿತ್ಯವನ್ನು ಅವರು ರಚಿಸಬೇಕಾಗಿದೆ? ಅದೇ ಈಗ ಹೆಂಗಿದೆ ಅಂದ್ರೆ ಸರ್, ನಾನು ಮೊದಲಿಗೆ ಹೇಳಿದ್ನಲ್ಲ, ಆಕಾಶವಾಣಿ ನಮ್ಮ ಸಾಹಿತ್ಯ ರಚನೆಗೆ ಪ್ರೇರಕ ಶಕ್ತಿ ಆಯಿತು ಅಂತ ಹೇಳಿ. ಇವತ್ತಿನ ಸಾಹಿತ್ಯ ಎನ್ನುವಂಥದ್ದು ಮನಸ್ಸುಗಳನ್ನ ಕೂಡಿಸುವಂತಹ ಸಾಹಿತ್ಯವನ್ನ ನಾವು ರಚನೆ ಮಾಡಬೇಕು. ಮನಸ್ಸುಗಳನ್ನ ಒಡೆಯುವಂತಹ ಸಾಹಿತ್ಯ ರಚನೆ ಅದು ಸೂಕ್ತವಾಗಿರತಕ್ಕಂಥದ್ದಲ್ಲ ಎನ್ನುವಂಥದ್ದು. ನಾನು ಹಲವಾರು ಕೃತಿಗಳನ್ನ ರಚನೆ ಮಾಡಿದ್ದೀನಿ.
ಆ ಕೃತಿಗಳಲ್ಲಿಯೂ ಕೂಡ ನಾನು ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ ಪ್ರತಿಯೊಂದು ಲೇಖನದಲ್ಲಿ ಇಲ್ಲಿ ಆಕಾಶವಾಣಿ ಕೂಡ ಅನೇಕ ಭಾಷಣಗಳನ್ನು ಕೂಡ ನಾನು ಮಾಡಿದ್ದೀನಿ ಸರ್. ಭಾಷಣ ಮಾಡೋ ಹೊತ್ತಿನೊಳಗೂ ಸಹಿತ ನೀವ್ ಹಿಂಗ್ ಮಾಡ್ರಿ ಅಂತ ಹೇಳಂಗಿಲ್ಲ. ನಾವೆಲ್ಲರೂ ಕೂಡ ಹಿಂಗ್ ಮಾಡೋಣ ಎನ್ನುವಂತಹದ್ದು. ನೀವು ಅನ್ನೋದಕ್ಕಿಂತ ನಾವು ಹಿಂಗ್ ಮಾಡಿದ್ರೆ ಸಮಾಜ ಸ್ವಾಸ್ಥ್ಯವಾಗಿ ಇರ್ತೈತಿ ಎನ್ನುವಂತಹ ಆಲೋಚನೆಯೊಳಗ ಸಾಹಿತ್ಯ ರಚನೆ ಮಾಡಬೇಕು ಎನ್ನುವಂತಹದ್ದು ನನ್ನ ಒಂದು ಅಭಿಲಾಷೆ ಆಗಿದೆ ಸರ್. ಆ ನಿಟ್ಟಿನೊಳಗ ಪ್ರತಿಯೊಬ್ಬ ಸಾಹಿತಿಯೂ ಕೂಡ ಒಳ್ಳೊಳ್ಳೆ ಸಾಹಿತ್ಯವನ್ನ ಅಂದ್ರೆ ಒಳ್ಳೆ ರೀತಿಯೊಳಗ ಜನರ ಮನಸ್ಸಿಗೆ ಮುಟ್ಟುವ ಹಾಗೆ, ಜನರ ಮನಸ್ಸನ್ನ ಪರಿವರ್ತನೆ ಮಾಡುವ ಹಾಗೆ ಸಾಹಿತ್ಯ ರಚನೆ ಇರಬೇಕು ಎನ್ನುವಂಥದ್ದು ನನ್ನ ಒಂದು ಅಭಿಲಾಷೆಯಾಗಿದೆ. ಇದರೊಟ್ಟಿಗೆ ಕೇವಲ ಸಾಹಿತ್ಯ ಅಂತಂದ್ರೆ ಕಥೆ, ಕಾದಂಬರಿ ಇಂಥ ಇಷ್ಟ ಆಗಿ ನಿಲ್ಲೋದಿಲ್ಲ. ಅನೇಕ ನಾಟಕಗಳ ಮುಖಾಂತರವಾಗಿಯೂ ಕೂಡ ಸಮಾಜವನ್ನ ತಿದ್ದುವಂತಹ ಪ್ರಯತ್ನವನ್ನ ಸಾಹಿತಿಗಳು ಮಾಡಬೇಕಾದ ಅಗತ್ಯ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸರ್. ಸಾಹಿತ್ಯ ರಚನೆಗಿಂತ ಸಾಹಿತ್ಯದ ಓದು ಎನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ ಸರ್. ಮೊದಲಿಗೆ ನಾವು ಒಂದು 10 ಕಾವ್ಯಗಳನ್ನು ಓದಿದಾಗ ಒಂದು ಕಾವ್ಯವನ್ನ ಬರೆಯಬಲ್ಲಂತಹ ಶಕ್ತಿ ನಮ್ಮ ಅಂತ್ಯಕ್ಕೆ ಬರ್ತದೆ. 10 ಕಾದಂಬರಿಗಳನ್ನು ಓದಿದಾಗ ಒಂದು ಕಾದಂಬರಿಯನ್ನ ಬರೆಯಬಲ್ಲೆ ಎನ್ನುವಂತಹ ಸಾಮರ್ಥ್ಯ ಬರ್ತದೆ. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಮೊದಲಿಗೆ ಬೇರೆದವರು ಬಂದಿರತಕ್ಕಂತಹ ಸಾಹಿತ್ಯವನ್ನ ಓದ್ಕೋಬೇಕು. ಮೊದಲಿಗೆ ಓದ್ಕೊಂಡ ನಂತರ ಅದರಲ್ಲಿರ್ತಕ್ಕಂಥ ವಿಷಯ, ಶಬ್ದ ಸಂಪತ್ತನ್ನ ನಮ್ಮದನ್ನಾಗಿ ಮಾಡಿಕೊಂಡ ಆ ನಂತರ ನಾವು ಬರವಣಿಗೆಗೆ ತೊಡಗಿದಾಗ ಒಂದು ಉತ್ಕೃಷ್ಟವಾಗಿರ್ತಕ್ಕಂತಹ ಸಾಹಿತ್ಯ ಸೃಷ್ಟಿಯಾಗಲಿಕ್ಕೆ ಸಾಧ್ಯತೆ ಇದೆ. ಸಾಕಷ್ಟು ಕಾವ್ಯ ಇವುಗಳನ್ನ ನಾನು ಲೇಖನಗಳನ್ನ ಬರೆದಿದ್ದೀನಿ ಸರ್. ಹೆಚ್ಚಾಗಿ ಬರೆದಿರ್ತಕ್ಕಂತಹ ಲೇಖನಗಳು ಅದನ್ನ ಹೇಳಿದ್ನಲ್ಲ, ಒಂದು ರೀತಿಯೊಳಗ ಮನಸ್ಸಿನೊಳಗ ಮೌಲ್ಯಗಳನ್ನ ಬಿತ್ತುವ ರೀತಿಯೊಳಗ ಸಾಹಿತ್ಯ ರಚನೆ ಎನ್ನುವಂತದ್ದು ಇರಬೇಕು ಎನ್ನುವಂಥದ್ದು ಬಹಳ ಮುಖ್ಯ ಸರ್. ಈಗ ಜನದ ತಡಗಲಿ ಅವರೇ, ಕರ್ನಾಟಕ ವಿದ್ಯಾರ್ಥಿ ಸಂಘದೊಳಗೆ ತಾವಿದ್ದೀರಿ, ಕಾರ್ಯಕಾರಿ ಸಮಿತಿ ಸದಸ್ಯರಿದ್ದೀರಿ. ಕರ್ನಾಟಕ ವಿದ್ಯಾರ್ಥಿ ಸಂಘ ಧಾರವಾಡದಲ್ಲಿ ಸಾಕಷ್ಟು ಪ್ರಥಮಗಳಾಗ್ಲಿಕ್ಕೆ ಅದು ಒಂದು ಕಾರಣ. ಹೌದೌದು. ಇವತ್ತು ಕನ್ನಡ ಕಾಲೇಜು ಆಗಿರ್ಬೋದು, ನಮ್ಮ ಆಕಾಶವಾಣಿ ಆಗಿರ್ಬೋದು, ಅಂದ್ರೆ ಸಾಕಷ್ಟು ಸಾಂಸ್ಕೃತಿಕ ಸಂಘಟನೆಗಳು ಕರ್ನಾಟಕ ವಿಶ್ವವಿದ್ಯಾಲಯ ಒಂದು ತನ್ನದೇ ಆದ ಕೊಡುಗೆಯನ್ನು ನೀಡಿದೆ. ಕರ್ನಾಟಕ ಏಕೀಕರಣ ಚಳುವಳಿಯಲ್ಲೂ ಕೂಡ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು. ಹೇಗೆ ಕನ್ನಡ ತಾಯಿಗೆ ಯಾವ ರೀತಿ ಸಂಭ್ರಮ ಪಡುವಂತ ವಾತಾವರಣವನ್ನ ನಮ್ಮ ವಿದ್ಯಾರ್ಥಿ ಸಂಘ, ನೀವು ಬಂದಾಗಲ್ಲಿ ಪಾಟೀಲ್ ಪುಟ್ಟಪ್ಪ ಅವರು ಕೊಡುವಂತ ಜಾಗ ಹಿಂದ್ಗಡೆ ನೋಡ್ತೀವಿ, ಆಳ್ ಕನ್ನಡ ತಾಯಿ ಬಾಳ್ ಕನ್ನಡ ತಾಯಿ ಅಂತ ನೋಡ್ತೀವಿ. ಅಂದ್ರೆ ಆಡಳಿತ ಭಾಷೆಯು ಕನ್ನಡ ಆಗ್ಬೇಕು, ನಮ್ಮ ಮನೆ ಭಾಷೆನೂ ಕನ್ನಡ ಆಗ್ಬೇಕು ಅನ್ನೋದು ಒಂದು ಇಷ್ಟು ಅದ್ಭುತವಾಗಿ ಹೇಳಿದಾರಲ್ಲ, ನಮ್ಗೆ ಬಹಳ ರೋಮಾಂಚನ. ಅಲ್ಲಿ ಕಾರ್ಯಕ್ರಮ ಕೊಟ್ಟವಾಗ್ಲೇ ನಮ್ಗೆ ಸಂತೋಷ. ಹೀಗೆ ಕರ್ನಾಟಕ ವಿದ್ಯಾರ್ಥಿ ಸಂಘ ಕನ್ನಡ ಸಾಹಿತ್ಯದ ಅಭಿವೃದ್ಧಿಗೆ ಇವತ್ತು ಪ್ರತಿನಿತ್ಯ ಕಾರ್ಯಕ್ರಮಗಳು ಮಾಡ್ತಾರಲ್ಲ, ಬರುವಂತಹ ಒಂದು ವಿವಿಧ ರೀತಿಯ ಒಂದು ಕೇಳುಗರು, ಒಂದು ಸಾಹಿತ್ಯ ಆಸಕ್ತರು, ಹೇಗೆ ಅವರಲ್ಲಿ ಒಂದು ಆಸಕ್ತಿಯನ್ನ ಮೂಡಿಸಲಿಕ್ಕೆ ಸಹಾಯ ಒಂದು 136 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಕರ್ನಾಟಕ ವಿದ್ಯಾವರ್ಧಕ ಸಂಘದ, ನೀವು ಹೇಳಿದ ಹಾಗೆ ಕರ್ನಾಟಕ ಏಕೀಕರಣದ ಸಲುವಾಗಿನ ಪ್ರಾರಂಭ ಆದದ್ದನ ಅಲ್ಲಿಂದ ಅನೇಕ ದತ್ತಿಗಳನ್ನ ಅಲ್ಲಿ ಇಟ್ಟಿದ್ದಾರೆ ಸರ್. ದತ್ತಿ ದಾನಿಗಳು ಇವತ್ತು ಜೀವಂತ ಕೆಲವೊಬ್ರು ಇಲ್ಲ. ಅವ್ರು ಇಲ್ಲ ಅಂದ್ರೆ ಅವ್ರ ದತ್ತಿ ನಾವು ಕ್ಯಾನ್ಸಲ್ ಮಾಡಬೇಕು ಅಂತಕ್ಕಂಥದ್ದಿಲ್ಲ. ಅವ್ರು ಇಲ್ಲದೆ ಇದ್ರೂ ಕೂಡ ಆ ದತ್ತಿಗಳು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದಾವೆ. ಮತ್ತು ದಿನನಿತ್ಯ ಆಕರ್ಷಕ ಸಹೃದಯರನ್ನ, ಆಸಕ್ತ ಕೇಳುಗರನ್ನ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅದು ದಿನನಿತ್ಯ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬಂದಿದೆ. ಈ ನವೆಂಬರ್ ತಿಂಗಳ ಪೂರ್ತಿ ಅಂತೂ ಅದು ಇಡೀಯಾಗಿ ವಿವಿಧ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಕಲಾವಿದರನ್ನ, ರಾಜ್ಯಾದ್ಯಂತ ಬೇರೆ ಬೇರೆ ಕಲಾವಿದರನ್ನ ಕರೆಯಿಸಿ ಉತ್ಕೃಷ್ಟವಾಗಿರತಕ್ಕಂತಹ ಕಾರ್ಯಕ್ರಮಗಳನ್ನು ಕೂಡ ಅದು ಮಾಡ್ತಾ ಬರ್ತಾ ಇದೆ. ಅದರೊಟ್ಟಿಗೆ 9 ಮಂಟಪಗಳಿದಾವೆ ಅಲ್ಲಿ, ಬೇರೆ ಬೇರೆ 9 ಮಂಟಪಗಳು. ಒಂದೊಂದು ಮಂಟಪಕ್ಕೆ ಒಬ್ಬೊಬ್ಬರು ಸಂಚಾಲಕರು, ಕಾರ್ಯಕಾರಿ ಸಮಿತಿ ಸದಸ್ಯರು, ಮಂಟಪದ ಸದಸ್ಯರು ಇರ್ತಾರೆ. ಪ್ರತಿ ತಿಂಗಳಿಗೊಮ್ಮೆ ಅಥವಾ 2 ತಿಂಗಳಿಗೊಮ್ಮೆ ರಾಜ್ಯದ ಬೇರೆ ಬೇರೆ ಕಡೆ ಹೋಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಎನ್ನುವಂತ ಉದ್ದೇಶದಿಂದ 9 ಮಂಟಪಗಳು ಕೂಡ ಇವತ್ತು ಬಹಳ ಒಳ್ಳೆಯ ಕೆಲಸಗಳನ್ನ ಅವು ಮಾಡ್ತಾ ಇದ್ದಾವೆ. ಪಾಟೀಲ ಪುಟ್ಟಪ್ಪನವರ 50 ವರ್ಷ ಏನು 53 ವರ್ಷ ಅದರ ಅಧ್ಯಕ್ಷರಿದ್ರು. ಅವತ್ತಿನಿಂದನೂ ಕೂಡ ಇವತ್ತಿನವರೆಗೂ ಯಾವುದೇ ರೀತಿಯ ಬದಲಾವಣೆ ಆಗಲಾರ್ದ ಇವತ್ತ ಚಂದ್ರಕಾಂತ್ ಬೆಲ್ಲದವರ ಅಧ್ಯಕ್ಷತೆಯೊಳಗೆ ಇದ್ರೂ ಕೂಡ ಇರತಕ್ಕಂತಹ ಕಾರ್ಯಕಾರಿ ಸಮಿತಿಯ ಸದಸ್ಯರು ಒಳ್ಳೆ ಹುರುಪಿನಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತು ಅದರದೇ ಆಗಿರತಕ್ಕಂತಹ ಕೆಲವೊಂದಿಷ್ಟು ಈಗ ಗ್ರಂಥಾಲಯ ವ್ಯವಸ್ಥೆ ಅನ್ನುವಂಥದ್ದು ಬಹಳ ಉತ್ಕೃಷ್ಟವಾಗಿ ಗ್ರಂಥಾಲಯದ ಸಿದ್ಧತೆ ಎನ್ನುವಂಥದ್ದಾಗೈತಿ. ಮತ್ತು ಅಲ್ಲಿ ನಡೆಯತಕ್ಕಂತಹ ಪ್ರತಿಯೊಂದು ಕಾರ್ಯಕ್ರಮವೂ ಕೂಡ ಒಂದು ಕರ್ನಾಟಕ ವಿದ್ಯಾವರ್ಧಕ ಸಂಘ ತನ್ನದೇ ಆಗಿರತಕ್ಕಂಥ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಪ್ರಾರಂಭ ಮಾಡಿದೆ. ಇನ್ನೊಂದು ಮುಖ್ಯವಾಗಿರತಕ್ಕಂಥದ್ದು ಏನು ಅಂತಂದ್ರೆ ಕರೆಕ್ಟ್ ಟೈಮ್ ಮೇಂಟೈನ್ ಮಾಡ್ತಾ ಇದ್ದೇವೆ. 6 ಗಂಟೆಗೆ ಶುರುವಾಗಿ 8 ಗಂಟೆಗೆ ಮುಗಿಬೇಕು ಅಂದ್ರೆ 8 ಗಂಟೆಗೆ ಮುಗಿಬೇಕು. ಸಾಹಿತ್ಯಿಕ ಪರಿಸರವನ್ನ ಧಾರವಾಡದಲ್ಲಿ ಮೂಡಿಸಲಿಕ್ಕೆ ವಿದ್ಯಾರ್ಥಿ ಸಂಘದ ಕೊಡುಗೆ ಅನನ್ಯವಾಗಿದೆ. ಅದರಿಂದ ತಡಗಲಿ ಅವ್ರೆ, ಈಗ ಸಾಹಿತ್ಯದ ಒಂದು ಪಯಣಕ್ಕೆ ಬಂದಾಗ ನೋಡ್ರಿ, ಅನಂತರ ದಾಸ ಸಾಹಿತ್ಯ ಅದು ಜನಮಾನಸಕ್ಕೆ ಬಹಳ ಹತ್ತಿರ. ಪುರಂದರದಾಸರು, ಕನಕದಾಸರು ಅವರು ಹಾಡ್ತಾ ಕೀರ್ತನೆಗಳ ಮುಖಾಂತರ ಜನಸಾಮಾನ್ಯರ ಹತ್ತಿರಕ್ಕೆ ನಡೆದ್ರು. ಇವತ್ತು ಕೂಡ ಎಷ್ಟು ಒಂದು ತತ್ವಗಳನ್ನ ಬೋಧಿಸ್ತಾರ ಅವರು. ದಾಸ ಸಾಹಿತ್ಯದ ಬಗ್ಗೆ ತಾವೇನು ಹೇಳ್ತಾರೆ? ಹೌದು, ಹತ್ತಿರಕ್ಕೆ ನಡೆದ್ರು ಅಷ್ಟೇ ಅಲ್ಲ, ಸಮಾಜದಲ್ಲಿರ್ತಕ್ಕಂತಹ ಒಡಕುಗಳನ್ನ ಅವರು ಎತ್ತಿ ಹಿಡಿಯುವಂತ ಪ್ರಯತ್ನವನ್ನ ಮಾಡಿದರು.
ಅವರು ನಾ ಹೇಳದ್ ತಿಳ್ಕೊಂಡಂಗ ಹಾಗೆ ನಾ ಆಗಲ್ ಹೇಳಿದ್ನಲ್ಲ, ನೀವು ಮಾಡ್ರಿ ಅಂತ ಹೇಳಿದ್ರಲ್ಲ, ನಾ ಹಿಂಗ್ ಮಾಡಾಕತ್ತೀನಿ ನೀವು ಮಾಡ್ರಿ, ಈ ಮನೋಭಾವನೆ ಅವ ದಾಸರದಾಯ್ತು ವಚನಕಾರರದಾಯ್ತು. ಕಾಯಕವೇ ಕೆಲಸ ಅಂತಂದು ಅವ್ರೇನು ಹಂಗ್ ಬಂದ್ರು, ಇವ್ರು ಹಂಗೇನೆ ನಾನು ಹೀಗೆ ಅಂದ್ರೆ ಒಂದು ಜ್ಞಾನದ ದೀವಿಗೆ ಹಚ್ಚೋ ಕೆಲಸ ಮಾಡಿದ್ರು. ಆಮೇಲೆ ಆ ರೀತಿ ನಡಿಬೇಕು ಅಂತ, ಯಾವುದೇ ರೀತಿಯ ಜಾತಿ ವ್ಯವಸ್ಥೆ ಅನ್ನುವಂಥದ್ದು ಇರಬಾರ್ದು ಅನ್ನೋ ರೀತಿ ಒಳಗನ ಕನಕದಾಸರು ಕುಲವೆಂದು ಹೊಡೆದಾಡಿದರೆ. ಅದನ್ನ ನೋಡ್ರಿ ವ್ಯಾಸರಾಯರು ಕೇಳಿದಾಗ ಸ್ವರ್ಗಕ್ಕೆ ಯಾರು ಹೋಗ್ತಾರೆ, ನಾನು ಎನ್ನುವಂತ ಅಹಂಕಾರ, ನಾನು ಹೋದೇನು ಎನ್ನುವಂತಹದ್ದೇನಿರಲ್ಲ. ಮನುಷ್ಯನಿಗೆ ಅಹಂಕಾರ ಎನ್ನುವಂತಹದ್ದು ಇರಬಾರ್ದು. ಅಹಂಕಾರ ಇತ್ತು ಅಂತಂದ್ರೆ ನಾವು ಅಧೋಗತಿಗೆ ಹೋಗ್ತೀವಿ. ಅಹಂಕಾರವನ್ನ ಬಿಟ್ವಿ ಅಂತಂದ್ರೆ ಊರ್ಧ್ವಗಾಮಿ ಆಗ್ತೀವಿ, ಮೇಲ್ಮುಖವಾಗಿ ನಮ್ಮ ಪಯಣ ಎನ್ನುವಂಥದ್ದು ಸಾಗ್ತತಿ. ಅಂತ ಅನೇಕ ಕಹಿ ಘಟನೆಗಳನ್ನ ಈ ಕನಕದಾಸರು ಕೂಡ ಸಮಾಜ ವ್ಯವಸ್ಥೆಯೊಳಗ ಅನುಭವಿಸಿದ್ದನ್ನ ನಾವು ಕಾಣ್ತೇವೆ. ಅವರು ಕನಕದಾಸರು ನೋಡ್ರಿ 4 ಮಹಾಕಾವ್ಯಗಳನ್ನು ಬರೆದ್ರು, ಮತ್ತೆ ಆಮೇಲೆ ಮುಂಡಿಗೆಗಳನ್ನು ಬರೆದ್ರು. ಮುಂಡಿಗೆಗಳಂದ್ರೆ ಅವ್ರ ಮುಂಡಿಗೆಗಳಂದ್ರೆ ಬೇಂದ್ರೆಯವ್ರಿಗೆ ಬಹಳ ಇಷ್ಟ, ಬಹಳ ಅದರ ಪ್ರಭಾವ ಅವರಿಗೆ ಬೇಂದ್ರೆಯವರಿಗೆ ಆಗಿದೆ, ಅವ್ರ ಮೇಲೆ ಆಗಿದೆ. ಮತ್ತೆ ಕೀರ್ತನೆಗಳಲ್ಲಿ ಕೂಡ ಎಷ್ಟು ಅಂದ್ರೆ ಭಕ್ತಿಯನ್ನ ಹೇಳ್ತಾರೆ, ಮತ್ತೆ ನೀತಿ ಬೋಧೆಯನ್ನ ಮಾಡೋದ್ರ ಜೊತೆಗೆ ಸಮಾಜ ವಿಮರ್ಶೆ ಮಾಡ್ತಾರೆ. ಯಾರನ್ನು ದೂಷಣೆ ಮಾಡೋದಿಲ್ಲ, ವ್ಯವಸ್ಥೆಯನ್ನು ದೂಷಣೆ ಮಾಡ್ತಾರೆ. ಹೌದ್ರಿ. ಹೆಂಗೆ ನೀವು ನೋಡ್ತೀರಿ ಅವರ ಈ ಒಂದು ಕೀರ್ತನೆಗಳ ವೈಭವವನ್ನ? ಅವ್ನು ಓದ್ದಾಗ ಆ ಮನಸ್ಸಿಗೆ ಆಗ್ತಕ್ಕಂತ ಸಂತೋಷ ಇದೆ ಅಲ್ಲ ಸರ್, ಅದನ್ನ ಹೇಳಲಿಕ್ಕೆ ಆಗಂಗಿಲ್ಲ, ಅದನ್ನ ಅನುಭವಿಸಿ ಪಡ್ಕೋಬೇಕು ಅಂತ. ತಲ್ಲಣಿಸಿದ್ರು ಕಂಡೆ ತಾಳು ಮನವೇ, ಸಂಶಯ ಬೇಡ ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯ ಬೇಡ. ಹುಟ್ಟಿದ್ದೇವ್ರು ಹುಲ್ ಮೆಸಂಗಲ ಅಂತ ಹೇಳ್ತಾರೆ ನಮ್ಮ ಗ್ರಾಮ್ಯ ಭಾಷೆಯೊಳಗ. ಅದಕ್ಕೆ ಅದು ಒಂದ್ ಇರ್ತದ, ಯಾಕೆ ಅವಸರ ಮಾಡ್ತೀರಿ ನೀವು, ಯಾಕೆ ತಲ್ಲಣಿಸ್ತತಿ ಮನಸ್ಸು, ಈ ಭಾವನೆಯನ್ನ ಕೀರ್ತನೆಗಳ ಮುಖಾಂತರ ಅವರು ಕಟ್ಟಿಕೊಟ್ಟಿದ್ದನ್ನು, ಮಾನಸಿಕ ತುಮಲುಗಳನ್ನು ಗೆಲ್ಲಬೇಕು ಅಂತ ಅವ್ರದ್ದು ಕರೆ ಇದೆ. ಮುಖ್ಯವಾಗಿ ಮೇಲು ಕೀಳು ಅನ್ನೋದನ್ನ ಅವರು ವಿರೋಧಿಸಿದರು. ಅದಕ್ಕೆ ಜಾತಿ ಒಂದೇ. ಅದೇ ನೋಡ್ರಿ ಕುವೆಂಪು ಅವರು ಹೇಳಿದ್ದು ಮಾನವತಾವಾದದ ಕಲ್ಪನೆ ಏನಿದೆ, ಆಗು ನೀ ಅನಿಕೇತನೆ ಅಂತ ಹೇಳ್ತಾರೆ. ಅವ್ರ ಮೇಲೆ ಕನಕದಾಸರ ಪ್ರಭಾವ ಬಹಳ. ಪಂಪನು ಹೇಳಿದ್ದ ಅದ ಕೂಡ, ಮಾನವ ಜಾತಿ ತಾನು ಒಂದೇ ಒಲಂ ಎಂತಕ್ಕಂಥ ಮಾತನ್ನು ಅವನು ಕೂಡ ಹೇಳಿದ್ದನ್ನು ನಾವು ಕಾಣ್ತೇವೆ. ಏನ್ ಈ ಮೇಲು ಕೀಳು ಎನ್ನುವಂಥದ್ದು ಸರ್ವಜ್ಞ ಹೇಳ್ತಾನಲ್ಲ, ಇರುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವುದೊಂದೇ ಅಗ್ನಿ ಇರುತ್ತಿರಲು ನಡುವೆ ಜಾತಿ ಎತ್ತಣದು ಸರ್ವಜ್ಞ. ಎಲ್ಲರೂ ಒಂದೇ ತರ ನೀರು ಕುಡಿತೀವಿ. ಕನಕದಾಸರ ರಾಮಧಾನಿ ಸೇರ್ತೇನೆ ನೋಡಿ, ಅದು ಹಂಗೆ ಐತಲ್ಲ. ಮತ್ತೆ ಯಾರ ಮೇಲು ಕೀಳು, ಯಾರು ಹೆಚ್ಚು, ಯಾರು ಕನಿಷ್ಠ, ಅಕ್ಕಿ ರಾಗಿಗೆ ಜಗಳ ನಡೆದಿರ್ತಕ್ಕಂಥ ಸಂದರ್ಭದೊಳಗೆ ಅಕ್ಕಿ ಅನ್ನುವಂಥದ್ದು ನಮ್ಮ ಜಾನಪದರ ಕಟ್ಟಿಕೊಟ್ಟಿದಾರ್ರಿ. ಕಪ್ಪು ಹೆಂಡತಿ ಅಂದು ಕಿರಿಕಿರಿಯನ್ನ ಬೇಡ, ನೀರೆಲ್ಲ ಹಣ್ಣು ಬಲು ಕಪ್ಪ ತಿಂದ ನೋಡಿದ್ರ ರುಚಿ ಬಹಳ. ಕೆಂಪು ಹೆಂಡತಿ ಅಂದು ಹಿರಿ ಹಿಗ್ಗ ಬೇಡ, ತೀಯ ಹಣ್ಣು ಬಲು ಕೆಂಪು ಒಡೆದು ನೋಡಿದ್ರೆ ಹುಳ ಬಹಳ. ಈ ಹಿನ್ನೆಲೆ ಒಳಗನ ಅದು ರಾಮದಾನ ಚರಿತೆ ಅನ್ನುವಂಥದ್ದು ಕೂಡ ಇರ್ತಕ್ಕಂಥದ್ದು ನಾವು ಕಾಣ್ತೀವಿ. ಯಾವ್ದು ಕೀಳಲ್ಲ, ಯಾವ್ದು ಮೇಲಲ್ಲ, ಯಾವ್ದು ಮನುಷ್ಯನಿಗೆ ಯೋಗ್ಯ ಆಗಿರ್ತದ ಅದನ್ನ ಸ್ವೀಕಾರ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಅಗತ್ಯ ಇದೆ. ಬಾಗಿಲನ್ನು ತೆರೆದು ದರ್ಶನ ನೀಡು ಹರಿಯೇ ಅಂದ್ರೆ ಭಕ್ತಿಯ ಪರಾಕಾಷ್ಠತೆ ಮೆರೆದು ಕನಕದಾಸರು. ಅದಕ್ಕೆ ಭಕ್ತ ಕನಕದಾಸರು ಅಂತಾರೆ. ಒಂದ್ ಏನಂತಾರ, ಮನಸ್ಸು ಸ್ವಚ್ಛ ಇತ್ತಂದ್ರೆ ದೈವ ತನ್ನಷ್ಟು ತಾನ ಒಲಿತಿತಿ ಅನ್ನುವಂಥದ್ದು. ನಮ್ಮ ಜಾನಪದರನ್ನೇ ಅದರ ಭಾವನೆ ಶುದ್ಧ ಇದ್ರೆ ಭಾಗ್ಯಕ್ಕೇನು ಕೊರತಿ ಅನ್ನುವಂತ ಮಾತನ್ನು ಹೇಳ್ತಾರೆ. ನಾವ್ ಮಾಡ್ತಕ್ಕಂಥ ಆಲೋಚನೆಗಳು ವಿಚಾರಗಳು ಪರಿಶುದ್ಧವಾಗಿದ್ದು ಅಂತಂದ್ರೆ ಭಾಗ್ಯ ದೇವತೆ ನಮ್ಮ ಬೆನ್ನ ಹತ್ತಿ ಬರ್ತಾಳ. ಕೆಟ್ಟದಾಗಿತ್ತು ಅಂತಂದ್ರೆ ಬರ್ತಕ್ಕಂಥ ಭಾಗ್ಯ ದೇವತೆ ನಮ್ಮಿಂದ ದೂರ ಹೋಗ್ತಾಳ. ಇಂತಹ ಮಾತುಗಳನ್ನ, ಇಂತಹ ವಿಚಾರಗಳನ್ನ ವಚನಕಾರರು ಮತ್ತ ದಾಸರು ಜಗತ್ತಿಗೆ ತಿಳಿಯುವ ರೀತಿಯೊಳಗ ತಮ್ಮ ಕೀರ್ತನೆಗಳ ಮುಖಾಂತರ, ವಚನಗಳ ಮುಖಾಂತರ ಸ್ಪಷ್ಟಪಡಿಸಿದ್ದನ್ನ ನಾವು ಕಾಣ್ತೀವಿ ಸರ್. ಡಾಕ್ಟರ್ ಜನಾರ್ದನ್ ಥಡಗಲವರೇ, ನೋಡ್ರಿ ವಿಚಾರ ಮಾಡ್ತಾ ನವೋದಯ ಸಾಹಿತ್ಯದೊಳಗೆ ಬಹಳ ಭವ್ಯವಾದ ಕಾವ್ಯ ಬಂತು, ಕಾವ್ಯ ಮೀಮಾಂಸೆ ಬಂತು, ಕಾದಂಬರಿಕಾರರು ನೋಡ್ರಿ ಅನಕರು, ತರಾಸು, ಆಮೇಲೆ ನಮ್ಮ ಬಸವರಾಜ್ ಕಟ್ಟಿಮನಿ ಅವರು, ಎಸ್.ಎಲ್. ಭೈರಪ್ಪ ಅವರು. ಅಂದ್ರೆ ನೋಡಿ, ನಾವೆಲ್ಲ ಸಿಕ್ಕವರಿದ್ದಾಗ ಇಂಥ ಕಾದಂಬರಿಗಳು ಓದಿ ದೊಡ್ಡವರಾದವರು. ಅವಾಗ ನಮಗೆ ಎಷ್ಟು ಆನಂದ ಅನಿಸ್ತಿತ್ತಲ್ಲ. ಅದ್ಭುತವಾದ ಸಾಹಿತ್ಯವನ್ನು ರಚನೆ ಮಾಡಿದ್ರು ನಮ್ಮ ಧಾರವಾಡದ ರಸಋಷಿ ಬೇಂದ್ರೆ ಅವರು. ಬೇಂದ್ರೆ ಅವರ ಸಾಹಿತ್ಯದ ಬಗ್ಗೆ ನೋಡ್ರಿ, ಅವರು 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದು 50 ವರ್ಷ ಮೇಲಾಯ್ತು. ಅವರು ಸಖಿ ಗೀತ ಅಂತ ಒಂದು ಮಹಾಕಾವ್ಯನೂ ಬರೆದ್ರು. ಬೇಂದ್ರೆ ಅವರ ಒಂದು ಸಾಹಿತ್ಯ ರಚನೆ ಹೇಗೆ ಬೇಂದ್ರೆ ಅವರದು ಧಾರವಾಡಕ್ಕೆ ಒಂದು ಘನತೆಯನ್ನು ತಂದುಕೊಟ್ರು. ಧಾರವಾಡ ಒಂದು ಸಾಂಸ್ಕೃತಿಕ ಬೀಡೋಲಿಕ್ಕೆ ಬೇಂದ್ರೆಯವರೊಬ್ಬರು ಕಾರಣ. ಅವರ ಸಾಹಿತ್ಯ ಕುರಿತಂತೆ ಅವರೊಬ್ಬ ಮಾಂತ್ರಿಕ ಕವಿ ಸರ್. ಅವರು ಏನ ಬರೆದ್ರು ಸಹಿತ ಅಪಾರವಾಗಿರ್ತಕ್ಕಂಥ ಅರ್ಥ ಅದರೊಳಗೆ ಓದಿರ್ತತಿ. ಅರ್ಥ ಮಾಡಿಕೊಂಡಷ್ಟು, ಅದನ್ನ ಬಗೆದಷ್ಟು ಅರ್ಥ ಉತ್ಪತ್ತಿ ಆಕೋತ ಹೋಗ್ತತಿ. ಒಂದ್ ಅರ್ಥದೊಳಗೆ, ಒಂದು ದೃಷ್ಟಿಯೊಳಗೆ ನನಗೆ ಒಂದ್ ರೀತಿ ಅರ್ಥ ಕಂಡ್ರೆ, ನಿಮ್ಮ ದೃಷ್ಟಿಯೊಳಗೆ ಒಂದ್ ರೀತಿ ಅರ್ಥವನ್ನ ಆ ಕಾವ್ಯ ಒದಗಿಸ್ತತಿ. ನಾನಾ ಮತ್ತೆ ಓದಾಕಂಟೆ ಅಂತಂದ್ರೆ ಮತ್ತೆ ಅದು ನನಗೆ ಬೇರೆ ಬೇರೆ ರೀತಿಯೊಳಗನ ಅದರ ಹೊಳಪು ಎನ್ನುವಂಥದ್ದು ಹೊಳಿಲಿಕ್ಕೆ ಶುರು ಆಗ್ತತಿ. ಈ ರೀತಿಯೊಳಗ ಅವನೊಬ್ಬ ಮಾಂತ್ರಿಕ ಕವಿ ಅಂತನ ನಾವು ಬೇಂದ್ರೆ ಅವರನ್ನ ಗುರುತಿಸಲಿಕ್ಕೆ ಸಾಧ್ಯತೆ ಇದೆ ಸರ್. ಜನಾರ್ದನ್ ಥಡಗಲವರೇ, ತಾವು ನೋಡ್ರಿ ಪ್ರಾಧ್ಯಾಪಕರಾಗಿದ್ರೆ ಸಾಕಷ್ಟು ಬೋಧನೆ ಮಾಡದಂತವ್ರು, ಮಕ್ಕಳಲ್ಲಿ ಸಂಸ್ಕೃತಿಯನ್ನ ಬಿತ್ತಿದಂತವ್ರು. ಈಗ ನೋಡ್ರಿ ನಮ್ಮ ಒಂದು ಪೀಳಿಗೆ ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದೆ. ಮಕ್ಕಳನ್ನ ಆಂಗ್ಲ ಭಾಷೆಗೆ ಸೇರಿಸಿ ಈಗ ಮನೆ ಒಂದು ಒಡೆದು ಬಾಗಿಲಾದಂಗೆ ಆಗ್ಬಿಟ್ಟಿದೆ. ಅಂದ್ರೆ ಒಂದು ನಮ್ಮ ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ ಅನ್ನೋದು ದೂರ ಹೋದ್ಮೇಲೆ
ಈ ಮನೆ ಯಾಕೆ ಅನ್ನೋ ಭಾವನೆ ಅಂದ್ರೆ ನಾ ಬೇರೆ ಕಡೆ ಇರ್ತೀನಿ ಅನ್ನೋ ಭಾವನೆ ಬಂದ್ಬಿಟ್ಟದ. ಅಂದ್ರೆ ಈ ಕನ್ನಡ ಒಂದು ತಾಯಿಯ ಒಂದು ನಾವು ಮರೆತರೆ ಹೇಗೆ ನಮಗೆ ಅದೊಂಥರ ಸಾಕಷ್ಟು ಮಾನಸಿಕ ಶಾಂತಿಯನ್ನು ಕಳ್ಕೊಳ್ತೀವಿ. ಒಂದೇನಾಗಿದೆ ಸರ್, ಈಗ ಇಂಗ್ಲಿಷ್ ಮೀಡಿಯಂ ಅಂತ ನಾವು ಹೋಗ್ತೇವಲ್ಲ, ಕನ್ನಡ ಮಾಧ್ಯಮದಲ್ಲಿ ಕಲಿಯುವಂತಹ ಸಂದರ್ಭದೊಳಗ ನಮಗೆಲ್ಲ ನಮ್ಮ ಸರ್ಗಳ ಒಂದ್ ರೀತಿಯೊಳಗ ಮೌಲ್ಯಗಳನ್ನ ಬಿತ್ತುತ್ತಾ ಇದ್ರು, ಒಳಗಡೆ ಆದರ್ಶ ಮೌಲ್ಯಗಳನ್ನ ಬಿತ್ತಾ ಇದ್ರು, ಸಂಸ್ಕೃತಿ ಸಂಸ್ಕಾರವನ್ನ ಹೇಳ್ಕೊಡ್ತಾ ಇದ್ರು. ಈ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ನಾನು ಕಂಡುಕೊಂಡಿರೋ ಹಾಗೆ ಅವರಿಗೆ ಸಂಸ್ಕೃತಿ ಸಂಸ್ಕಾರವನ್ನ ಹೇಳ್ಕೊಡ್ತಕ್ಕಂಥದ್ದು ಬಹಳ ಕಡಿಮೆ ಸರ್. ಆ ಹಿನ್ನೆಲೆ ಒಳಗ ಈಗ ಇನ್ನೂ ಒಂದ್ ಏನಾಗ್ತದ, ಗಂಡ ಹೆಂಡತಿ ಇಬ್ರು ನೌಕರಿ ಮಾಡ್ತಿದ್ರು ಅಂತಂದ್ರ ಆ ಮಗನ್ನ ಸ್ಕೂಲ್ಗೆ ಬಿಡ್ತಾರ, ಸ್ಕೂಲ್ ಬಿಟ್ಟ ಮೇಲೆ ಅವರು ಎಲ್ಲೋ ಒಂದ್ ಕಡೆ ಸ್ಟೇ ಹೋಮೋ ಹಿಂಗೇನೋ ಇರ್ತಾವಲ್ಲ ಅಲ್ಲಿ ಬಿಟ್ಟು ಹೋಗ್ಬಿಡ್ತಾರ್ರಿ. ಇವ್ ಗಂಡ ಹೆಂಡತಿ ಕೆಲಸ ಮಾಡಿ ಬರೋಷ್ಟೊತ್ತಿನ ಆ ಮಗು ಮಕ್ಕೊಂಡಿರ್ತತಿ, ಮಲ್ಕೊಂಬಂದ್ ಮಗುವನ್ನ ಮನೆಯೊಳಗೆ ಮಲಗಿಸ್ತಾರ, ನೌಕರಿಗೆ ಲಘು ಹೋಗ್ಬೇಕಾಗ್ತಿರ್ತತಿ, ಆ ಮಗುನ ಅಲ್ಲಿ ಬಿಟ್ಟು ಹೋಗ್ಬಿಡ್ತಾರ. ಹಿಂಗಾಗಿ ತಂದೆ ತಾಯಿಗಳ ಬಗ್ಗೆ ಆ ಮಗುವಿನಲ್ಲಿ ಒಂದ್ ರೀತಿಯ ಗೌರವದ ಭಾವನೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಆ ಮಗು ಬೆಳಿತೈತಿ, ದೊಡ್ಡದಾಗ್ತೈತಿ, ದೊಡ್ಡದಾದ್ಮೇಲೆ ಅದು ವಿಚಾರ ಮಾಡ್ತೈತಿ, ನನ್ನ ನೀವು ಈ ರೀತಿ ಒಳಗ ಸಣ್ಣವ ಇದ್ದಾಗ ಇಂಥಲ್ಲಿ ಇಟ್ರಿ, ನಾ ಯಾಕೆ ನಿಮ್ಮನ್ನ ವೃದ್ಧಾಶ್ರಮದಲ್ಲಿ ಇಡಬಾರದು ಅನ್ನುವಂತ ಮನಸ್ಥಿತಿ ಸಹಜವಾಗಿ ಆ ಮಗುವಿನ ಮನಸ್ಸಿನಲ್ಲಿ ಮೂಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅಂದ್ರೆ ಪ್ರೀತಿಯಿಂದ ಯಾವ ಮಗು ವಂಚಿತ ಆಗಿರ್ತತಿ ಬಾಲ್ಯದಲ್ಲಿ, ಆ ಪ್ರೀತಿಯಿಂದ ವಂಚಿತವಾಗಿರ್ತಕ್ಕಂಥ ಆ ಮಗು ಬೆಳೆದು ದೊಡ್ಡದಾದ್ಮೇಲೆ ಆ ಪ್ರೀತಿಯನ್ನ ತನ್ನ ತಂದೆ ತಾಯಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವಂಥದ್ದನ್ನ ನಾನು ಕಂಡುಕೊಂಡಿರ್ತಕ್ಕಂಥ ಸತ್ಯ ಸರ್. ಇದು ಬಹಳ ಸಂತೋಷ ತಡಗಲವ್ರೆ. ನೋಡ್ರಿ, ಇಲ್ಲಿ ತನಕ ಅದ್ಭುತವಾಗಿ ಸಾಹಿತ್ಯದ ನಡಿಗೆ ಬಗ್ಗೆ ನಾವು ಮಾತಾಡಿದ್ವಿ. ಮತ್ತು ಮುಖ್ಯವಾಗಿ ತಾವು ಏನು ವಿದ್ಯಾರ್ಥಿ ಸಂಘದಲ್ಲಿ ಇದ್ರಲ್ಲ, ಅದರ ಒಂದು ಹೆಚ್ಚುಗಾರಿಕೆ ಬಗ್ಗೆನೂ ಮಾತಾಡಿದಂಗಾಯ್ತು. ಸಾಹಿತ್ಯದ ಒಂದು ಮೌಲ್ಯಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ಬದುಕಿನಲ್ಲಿ ನಮಗೆ ಒಂದು ಯಶಸ್ಸನ್ನು ಪಡೆಯಲಿಕ್ಕೆ, ಒಂದು ವಿಜೃಂಭಿಸಲಿಕ್ಕೆ, ನಮಗೆ ಒಂದು ಸಂಭ್ರಮಿಸಲಿಕ್ಕೆ ಒಂದು ಉತ್ತಮ ಅವಕಾಶ ಸಿಗ್ತದ ಅನ್ನೋದನ್ನ ತಮ್ಮ ಮಾತುಗಳೆಲ್ಲ ತಿಳ್ಕೊಂಡ್ವಿ. ಸಾಹಿತ್ಯ ಸೌರಭ ಕಾರ್ಯಕ್ರಮದೊಳಗೆ ತಾವು ಮಾತಾಡಿ ಇಲ್ಲಿ ತನಕ ಸಾಹಿತ್ಯದ ಕುರಿತಂತೆ ಒಂದು ಉತ್ತಮವಾದ ಬೆಳಕು ಚೆಲ್ಲೋ ಮಾತುಗಳನ್ನು ಹೇಳಿದ್ದಕ್ಕೆ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ನಮಸ್ಕಾರ. ನನಗೂ ಇಲ್ಲೇ ಕರೆದ ಈ ವಿಷಯಗಳನ್ನ ಮಾತಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕಾಗಿ ಚೋಳಿನ್ ಸರ ತಮಗೂ ಕೂಡ ತುಂಬ ಹೃದಯದ ನಮಸ್ಕಾರಗಳು. ಧನ್ಯವಾದಗಳು. ಶರಣಾರ್ಥಿಗಳು. ನಮಸ್ಕಾರ. ಇದುವರೆಗೂ ಸಾಹಿತ್ಯದಲ್ಲಿ ಸಂಸ್ಕೃತಿ ಈ ಕುರಿತು ನಿವೃತ್ತ ಕನ್ನಡ ಪ್ರಾಧ್ಯಾಪಕರು ಹಾಗೂ ಸಾಹಿತಿಗಳಾದ ಡಾಕ್ಟರ್ ಜಿನದತ್ ಹಡಗಲಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ್. ಪ್ರಸ್ತುತಿ ನೆರವು ರಾಖಿ ಹಾನಗಲ್. ಇದಾಗಿತ್ತು ಇಂದಿನ ಸಾಹಿತ್ಯ ಸೌರಭ.